ಎಷ್ಟನೇ ಶ್ಲೋಕ ರೀ? ಹಾಂ, ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮೂಹ 25. ಹಾಂ. ಅದು ಭಾಷೆ ಓದಿ. ವೇದಾಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಭಗವಂತನು ತನ್ನ ಸರ್ವಜ್ಞತೆಯನ್ನು, ಜೀವರ ಕಿಂಚಿತತೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಸರ್ವಜ್ಞ, ಜೀವ ಕಿಂಚಿಜ್ಞ. ಅದಕ್ಕೆ ಕಾರಣ ಉಪಾಧಿ. ಮಾಯೋಪಾಧಿಯಾಗಿರ್ತಕ್ಕಂಥ ಸರ್ವಜ್ಞ, ಅಜ್ಞಾನ ಉಪಾಧಿಯಿಂದ ಕೂಡಿಕೊಂಡಿರತಕ್ಕಂಥ ಕಿಂಚಿಜ್ಞ. ಆದ್ದರಿಂದ ಅರ್ಜುನ, ನಾನು ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನು ಕೂಡ ನಾನು ತಿಳಿಯುತ್ತೇನೆ. ಅಹಂ ವೇದ, ನಾನು ತಿಳಿಯುತ್ತೇನೆ. ಏನು? ಸಮ್ಯಕ್ ಅತೀತಾನಿ, ಭೂತಕಾಲ ಅತೀತ, ಸಮ್ಯಕ್ ಅತೀತಾನಿ ಅಂದರೆ ಅರ್ಥ ಏನು ಅಂದ್ರೆ ಹಿಂದೆ ಹೋಗಿರ್ತಕ್ಕಂಥದ್ದು, ಸರಿಯಾಗಿ ಹಿಂದೆ ಎಲ್ಲ ಆದದ್ದು. ಸಮ್ಯಕ್ ಅಂದ್ರೆ ಒಂದು ದಿವಸ ನೆನಪಿಡ್ತೇವೆ, 2 ದಿವಸ ನೆನಪಿಡ್ತೇವೆ, ಬಹಳ ಬಹಳ ಹಳಿದು. ಅತೀತಾನಿ ಅಂದರೆ ಭೂತಾನಿ ಅಹಂ ವೇದ, ಭೂತಕಾಲದ ಸಮಸ್ತ ನಾಮರೂಪ ಕ್ರಿಯೆಗಳನ್ನು ನಾ ಅರಿತೀನಿ, ನನಗೆ ಗೊತ್ತಿರ್ತದೆ. ಇನ್ನು ವರ್ತಮಾನಾನಿ, ಹೀಗೆ ನಡೆದದ ಅರ್ಜುನ, ಅಹಂ ವೇದ. ಸಮತೀತಾನಿ ಅಹಂ ವೇದ, ಅಹಂ ವರ್ತಮಾನಾನಿ ವೇದ. ಭೂತವನ್ನು ನಾನು ಅರಿಯುತ್ತೇನೆ, ವರ್ತಮಾನ ಕಾಲದಲ್ಲಿ ಸಮಸ್ತ ನಾಮರೂಪಗಳನ್ನು, ಎಲ್ಲವನ್ನು ಅಂದರೆ ನಾಮರೂಪ, ಎಲ್ಲವನ್ನು ಕೂಡ ನಾನು ಅರಿಯುತ್ತೇನೆ. ಅಷ್ಟೇ ಅಲ್ಲ, ಭವಿಷ್ಯಾಣಿ ಚ, ಏನು? ಭೂತಾನಿ, ವಸ್ತುಗಳನ್ನು, ಪಂಚಭೂತಗಳನ್ನು, ತಜ್ಜನ್ಯವಾದ ನಾಮರೂಪ ಪ್ರಪಂಚವನ್ನು ನಾನು ಸಮತೀತಾನಿ ವೇದ, ವರ್ತಮಾನಾನಿ ವೇದ, ಭವಿಷ್ಯಾಣಿ ಚ ವೇದ. ಇವೆಲ್ಲವನ್ನು ಕೂಡ ನಾನು ಏನಪ್ಪ ಅಂದ್ರೆ ತಿಳಿಯುತ್ತೇನೆ, ಅರಿಯುತ್ತೇನೆ. ನಾನು ಎಲ್ಲವನ್ನೂ ಎಲ್ಲರನ್ನೂ ಅಳಿಯುತ್ತೇನೆ. ಎಲ್ಲ ಅಂದ್ರೇನು? ಅವ್ರು ಹೇಳ್ತಾರೆ, ಯಾರು? ವಿಶಿಷ್ಟ ಅದ್ವೈತಿಗಳು. ಚಿತ್ತ ಅಚಿತ್, ಜೀವರು ಮತ್ತು ಪ್ರಪಂಚ, ಇವೆರಡನ್ನು ನಾನು ಅರಿಯುತ್ತೇನೆ. ಈ ಜೀವರನ್ನು ನಾನು ಅರಿತೀನಿ, ಆಮೇಲೆ ಈ ಜಗತ್ತನ್ನು ನಾನು ಅರಿತೀನಿ. ಸರ್ವಂ ಅಹಂ ವೇದ. ಏನು? ಅತೀತಾನಿ, ವರ್ತಮಾನಾನಿ ಮತ್ತು ಭವಿಷ್ಯಾನಿ, ಈ 3 ರೀತಿ. ಭೂತಾನಿ ಅಹಂ ವೇದ. ತೂ ಆದರೆ ಮಾಂ ಕಶ್ಚನ ನ ವೇದ, ನನ್ನನ್ನು ಅರಿಯುವುದಿಲ್ಲ, ನನ್ನನ್ನು ಅವರು ಅರಿಯುವುದಿಲ್ಲ. ಹೆಂಗೆ ಪರದಾದಾಗ ಕುಂತ ಮನುಷ್ಯ ಎಲ್ಲನೂ ಅರಿತಾನೆ, ಅವನು ಯಾರೂ ನೋಡೋಂಗಿಲ್ಲ. ಪರದಾಗಿದ್ದ ಮನುಷ್ಯ, ಈ ಮುಸ್ಲಿಂ ಹೆಣ್ಮಕ್ಳು ಹಾಕೋತಾರಲ್ಲ, ಹಾಕೋತಾರೆ, ಅವ್ರಿಗೆ ಯಾರು ನೋಡ್ಯಾರ? ಅವರೆಲ್ಲ ನೋಡ್ತಾರೆ. ಯಾಕೆ? ಅವ್ರಿಗೆ ಆವರಣ ಅದ, ಬುರ್ಕಿ. ಆ ಬುರ್ಕಿ ಇರೋದ್ರಿಂದ ಅವರು ಎಲ್ಲರಿಗೂ ನೋಡಕತ್ಯಾರ. ಅವ್ರೇನು ಕರಗದಳು, ಕೆಂಪದಳು, ನಮ್ಗೆ ಗೊತ್ತಾಗಿಲ್ಲ. ಯಾಕೆ? ಆವರಣ ಇರೋದು. ನಾನು ಮಾಯಾವೃತನಾಗಿರುವುದರಿಂದ, ಆ ಮಾಯಾವೃತನಾಗಿರುವ ನಾನು ಎಲ್ಲವನ್ನೂ ಅರಿಯುತ್ತೇನೆ. ಏನಕ್ಕಾಗೆಲ್ಲ ಇರ್ತೇನೆ, ಪರಂತು ಅವರು ಅರಿಯಕ್ಕೆ ಬರೋಂಗಿಲ್ಲ, ಅವ್ರು ನನ್ನ ಅರಿಯಂಗಿಲ್ಲ. ಅದಕ್ಕೆ ಮಾಂತು, ನನ್ನನ್ನು ಕಶ್ಚನ ನ ವೇದ, ಯಾರು ನನ್ನನ್ನು ಅರಿಯುವುದಿಲ್ಲ. ಯಾಕೆ? ಹಿಂದೆ ಹೇಳ್ಯಾರ, ಯೋಗ ಮಾಯಾ ಸಮಾವೃತ. ಹಿಂದೆ ಹೇಳ್ಯಾರ ಅವರು. ಯಾಕೆ ಅರಿಯಂಗಿಲ್ಲ ನಿನ್ನ ಅಂತ ಕೇಳಿದರೆ, ನನ್ನ ಯೋಗ ಮಾಯಾ ಸಮಾವೃತ,
ಮಾಯಾಂತು ಪ್ರಕೃತಿ ವಿದ್ಯೆ ಮಾಯನಂತು ಮಹೇಶ್ವರಂ. ಅದಕ್ಕೆ ನನ್ನ ಮಾಯೆಯಿಂದ ಆವೃತರಾಗಿರುವುದರಿಂದ ಅವಿದ್ಯಾ ದೋಷಾದಿ ಮೂಲಕವಾಗಿ ಅವರು ನನ್ನನ್ನು ಅರಿಯಂಗಿಲ್ಲ, ನಾ ಅವರಿಗೆ ಅರಿತೀನಿ. ನನ್ನ ಅವ್ರು ಅರಿಯಂಗಿಲ್ಲ ಅಂತ ನಾನು ಭೂತ ವರ್ತಮಾನ ಎಲ್ಲವನ್ನು ಅರಿಯುತ್ತೇನೆ. ಪರಂತು ಮಾಂ ಕಶ್ಚನ ನ ವೇದ. ನನ್ನನ್ನು ಯಾರೂ ತಿಳಿಯುವುದಿಲ್ಲ. ಕಶ್ಚನ ಅಂದರೆ ಒಬ್ಬರು ಅಂತ ಅರ್ಥ. ಅದಕ್ಕೆ ಒಬ್ಬರು ಅರಿಯಂಗಿಲ್ಲ ಅಂದ್ರೆ ಯಾರೋ ಒಬ್ಬರು ಅರಿತಾರೆ ಅಂತ ಅರ್ಥ. ಅದಕ್ಕೇನು ಇಲ್ಲಾಂದ್ರೆ ಜ್ಞಾನಶಾಸ್ತ್ರನೇ ಹಾಳಾಗ್ತಾರೆ. ಯಾರೂ ಅರಿಯಂಗತ್ತಿಲ್ಲ, ಬಹು ಜನರೊಳಗೆ ಯಾರೋ ಒಬ್ಬರು ನನ್ನ ಅರಿತಾರೆ. ಬಹಳ ಕಠಿಣ. ಏಕೋವಾ ದ್ವೇವ ಅದಾರ. ನನ್ನ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಮಾಂ ಕಶ್ಚಿನ್ ವೇತ್ತಿ. ಯಾರೋ ಒಬ್ಬರು ನನ್ನ ತಿಳಿತಾರೆ ಅಂತ ಗೀತಾದ ಪರಮಾತ್ಮ ಹೇಳಿದ್ದಾನೆ. ಅದಕ್ಕೆ ಹೇಳ್ತಾರೆ ಯಯ ಯೋಗ ಮಾಯಯ ಸಮಾವೃತಂ, ಆವರಿಸಿದವರು. ಹೌದಲ್ಲ? ಬುದ್ಧಿ ಭ್ರಮೆ ಆದವರು, ಶರೀರ ಕೂಡದವರು ಹೆಂಗೆ ಅದರ ಪ್ರಭಾವದಿಂದ ಯಾವುದು ಒಳ್ಳೆಯದು ಕೆಟ್ಟದಂತೆ ಹೇಗೆ ಅರಿಯುವುದಿಲ್ಲವೋ ಅದರಂತೆ ಮಾಯಾ ಅವಿದ್ಯಾ ಅಜ್ಞಾನಿಗಳ ಮೂಲಕವಾಗಿ ಅವರು ಆವೃತ್ತಾಗಿರ್ತಾರೆ. ಶರೀರ ಕೂಡದವ ಸಂಪೂರ್ಣ ಅದೇ ಆಗಿರ್ತಾನೆ, ಅವ ಏನೂ ಗುರ್ತಂಗಿಲ್ಲ. ಹಾಗೆ ಅವಿದ್ಯೆ ಮಾಯದ ಆವೃತ ಆದವರು, ಆವೃತ ಮುಚ್ಚಿದವ್ರು ಏನಪ್ಪ ಕಾಣಂಗೆ ಗೊತ್ತಾನೆ ಹಂಗಿಲ್ಲ ಅವ್ರಿಗೆ. ಅದಕ್ಕೆ ಆವೃತ ಸಂಪೂರ್ಣ ಅವರಿಗೆ ಆವರಣ ಮಾಡಿದ. ಹೆಂಗೆ ಶರೀರ ಕೂಡದ ಮನುಷ್ಯನ ಬುದ್ಧಿ ಆವರಣ ಮಾಡ್ತದೆ, ಅವನು ಏನು ಮಾಡ್ತಾನೆ ಏನು ಹೋಗ್ತಾನೆ ಅವನಿಗೆ ಗೊತ್ತಿರಂಗಿಲ್ಲ. ಹಾಗೆ ಇವನು ಕೂಡ ಅಜ್ಞಾನದಿಂದ ಆವೃತನಾಗಿರುವುದರಿಂದ ಮಾಂ ಲೋಕಃ ಜನ ನ ಅಭಿಜಾನಾತಿ, ನನ್ನನ್ನು ತಿಳ್ಕೊಳ್ಳಂಗಿಲ್ಲ. ಉಪಸರ್ಗದಲ್ಲಿ ಜಾನಾತಿ ಅದು. ಯಾಕೆ ನನ್ನ ವಿಶೇಷ ರೂಪವನ್ನು ತಿಳ್ಕೊಳ್ಳಂಗಿಲ್ಲ ಅವರು. ಹೌದಲ್ಲ? ನನ್ನ ವಿಶೇಷ ರೂಪ ಸತ್ವ ಚಿತ್ತ ಆನಂದ ನಿತ್ಯ ಲಕ್ಷಣಾತ್ಮಕವಾಗಿರ್ತಕ್ಕಂಥ ನನ್ನ ಸ್ವರೂಪವನ್ನು ಅವರಿಗೆ ಅರ್ಥ ಆಗುವುದಿಲ್ಲ. ಯಾಕೆ ನ ಅಸೌ ಯೋಗ ಮಾಯೆಯ ಮದೀಯ ಸತಿ ಸಮಯ ಮಮೇಶ್ವರಸ್ಯ ಮಾಯಾವಿನೋ ಜ್ಞಾನಂ ಪ್ರತಿಬಧ್ನಾತಿ. ಅವರು ನನ್ನನ್ನು ಯಾಕೆ ತಿಳ್ಕೊಳ್ಳಂಗಿಲ್ಲ? ಶರೀರ ಕೂಡದ ಮನುಷ್ಯ ಅವನ ಮನೆ ಮುಂದೆ ನಿಂತೆ ಅಂತ ನಮ್ಮ ಮನೆಗೆ ಕರ್ಕೊಂಡು ಒಯ್ಯಿರಿ, ನನ್ನ ಮನೆಗೆ ಒಯ್ಯಿರಿ ನನಗಂತಾನ. ಅಲ್ಲೇ ಅದಾನ, ನನ್ನ ಮನೆಗೆ ಒಯ್ಯಿರಿ ಅಂತ. ಹೇಗೆ ಅವನ ಮನೆ ಅವನಿಗೆ ಗೊತ್ತಿಲ್ಲ, ಕುಡುಕನಿಗೆ ಬುದ್ಧಿಭ್ರಷ್ಟ ಆದವನಿಗೆ. ಹಾಗೆ ಈ ಅಜ್ಞಾನದಿಂದ ಆವೃತನಾದಂಥ ವ್ಯಕ್ತಿ ಅದಾನಲ್ಲಿ ಅಸ್ಥಿ ಆತ್ಮಂದೇ ಅದ, ಭಾತಿ ಆತ್ಮಂದೇ ಅದ, ಪ್ರೇಮ ಆತ್ಮಂದೇ ಅದ ಅಂದ್ರೆ ಗೊತ್ತಿಲ್ಲ ಅವನಿಗೆ. ಅವ ಅದ ನ ಜಾನಾಮಿ ಅಹಂ ನ ಸುಖಿ ಅಂತ ಹಿಂಗಂತ ನಾವು ಯಾಕೆ ಕೊಡ್ದ ನಾವು ಅಜ್ಞಾನ ಆವೃತ ಹೇಳ್ತಾರೆ ಅವರು. ನಾವೇ ಜಾನಾತಿ. ಯಾಕೆ ನಾಸೌ ಯೋಗ ಮಾಯ ಏನಪ್ಪ ಅಂದ್ರೆ ಇವನು ಯೋಗ ಮಾಯೆಯಿಂದ ಆಗ್ಯಾನ. ಯೋಗ ಮಾಯ ಅಂದ್ರೆ ಏನು ರೀ? ಮದೀಯ ಮಾಯ ಸತಿ. ಅದು ಯಾರು? ನಂದೇ, ನನ್ನ ಮಾಯನೇ ಅದು ಆವರಣ ಮಾಡ್ತದೆ. ನನ್ನ ಬಿಟ್ಟು ಅದಕ್ಕೆ ಅಸ್ತಿತ್ವ ಇಲ್ಲ. ಅದ ಅನ್ನಕ್ಕೆ ನಾನೇ ಬೇಕಲ್ಲ, ಅದು ನಾನೇ ಬೇಕು. ಅಜ್ಞಾನ ಅದ, ನಾ ಅಜ್ಞಾನ ಇದ್ದೀನಿ, ನನ್ನ ಸತ್ತಾನೆ ಬೇಕು. ಅದಕ್ಕೆ ಹೇಳ್ತಾರೆ ಮದೀಯ ಅಂದ್ರೆ ನಂದು ಅಂತ ಎದಕ್ಕೆ ಅಂತೀರಿ ನೀವು ಪ್ರಪಂಚದೊಳಗೆ? ಈ ಗಡಿಯಾರ ನಂದು ಅಂದ್ರೆ ಈ ಗಡಿಯಾರವನ್ನು ನಾನು ಹೇಗೆ ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಳೋ ಅಧಿಕಾರ ಇದ್ದರೆ ನಂದು. ಇಡ್ಬೋದು, ಮಾರಬಹುದು, ಹೊಡಿಬಹುದು. ಅಲ್ಲ, ನನ್ನ ಅಧಿಕಾರ ನಂದಂತ ಅದಕ್ಕೆ ಅಂತೀನಿ ನಾವು. ಮಾಲೀಕತ್ವ ಅಂತಾರೆ. ಮನೆ ಮಾಲಕ ನಾ ಇದ್ದೀನಿ, ಮನೆ ನಂದು. ನಿಮ್ಮ ಮನೆ ಇಡ್ಬೋದು, ಮಾರಬಹುದು, ಕೆಡಬೋದು, ಬೇಕಾದ್ರೆ. ಹಾಗೆ ಈ ಅಜ್ಞಾನವನ್ನು ಯಾರದ? ನನ್ನ ಆಶ್ರಯದೊಳಗದ. ನನ್ನ ಅಸ್ತಿತ್ವ ಬಿಟ್ಟು ಅದಕ್ಕೆ ಅಸ್ತಿತ್ವನೇ ಇಲ್ಲ. ಭಾತಿಗೆ ನಾನೇ ಬೇಕು, ಅಸ್ಥಿಗೆ ನಾನೇ ಬೇಕು.
ಅದಕ್ಕೆ ಇದು ಮದೀಯ ಒಂದು ಅರ್ಥ. ಇನ್ನೊಂದು ನನ್ನನ್ನೇ ಆವರಣ ಮಾಡ್ಯದ. ಯಾರಿಗೆ ಮಾಡ್ಯದ? ನನಗೆ. ಇದು ನನಗೆ ಆವರಣ ಮಾಡೋದು ಮಾಡಿ ಹಿಂಗದೇನಪ್ಪ ಅಂದ್ರೆ ನಾ ಮಾಡ್ಕೊಂಡು ಹೆಣ್ತಿ ನನಗೆ ಸುಮ್ಕೊಂಡಿರ್ತಾಳೆ. ಕರ್ಕೊಂಬಂದೀನಿ ನಾನೇ, ಖರ್ಚು ಮಾಡಿ ಕರ್ಕೊಂಬಂದೀನಿ. ಈಗ ಸುಮ್ಕೊಡ್ರೆ ನಾ ಹೇಳ್ದಂಗೆ ಕೇಳಂತ. ಇದು ಮದೀಯಾದ. ಇದು ಹೌದಲ್ಲ? ಮದೀಯ ಅಂದ್ರೆ ಅರ್ಥ ನಂದು. ಇನ್ನೊಂದು ಏನಪ್ಪ, ನನ್ನನ್ನೇ ಆವರಣ ಮಾಡಿದ ಮಾಯ. ಹೌದಲ್ಲ? ನನ್ನನ್ನೇ ಮುಚ್ಚೋದಿದು, ನನ್ನನ್ನೇ ಮುಚ್ಚೋದು. ಹೆಂಗೆ ನೀರಿನ ಮೇಲಿನ ಬುರುಗ ನೀರು ಮುಚ್ತದೆ. ಬುರುಗ ಎಲ್ಲಿದ್ರದು? ಮೇಲಿನ ನೀರಿನ ಮೇಲಿನ ಫೇನ ಬುದ್ಬುದಾದಿಗಳು ನೀರು ಮುಚ್ಚುವಂತೆ. ಎದ್ರದ್ದು? ನೀರಿಂದೆ. ಹಾಗೆ ಅಜ್ಞಾನದ್ರು ನಂದೇ. ಇದು ನನ್ನನ್ನೇ ಮುಚ್ಚುತ್ತದೆ. ಇದು ಹಿಂಗೆ ಅದಪ್ಪ ಅಂತ ತಿಳ್ಕೊಂಡು ಹೇಳ್ತಾರೆ. ಅಸೌ ಯೋಗಮಾಯ ಮದೀಯ ಸತಿ, ನಂದೇ ಇದ್ದರೂ ಮಮ ಈಶ್ವರಸ್ಯ ಮಾಯಾವಿನೋ ಜ್ಞಾನಂ ಪ್ರತಿಬಧ್ನಾತಿ. ನಂದೇ ಅದ, ನನಗೆ ತಿಳಿಬಿಡಂಗಿಲ್ಲ. ನಂದೇ ನನಗೆ ತಿಳಿಬಿಡಂಗಿಲ್ಲ. ಒಮ್ಮೆ ಹಂಗೆ ಮಾಡ್ತಾವೆ. ನಾ ಸಾಕಿದ ನಾಯಿ ನನಗೆ ಒಮ್ಮೆ ಕಸ್ತಾವೆ. ಸಾಕಿದ ನಾನೇ ನಾಯಿ, ಸಾಕಿದ ನಾಯಿ. ಹಿಂದೆ ಕತೆ ಹೇಳ್ತಾರೆ, ಒಬ್ಬ ದೊಡ್ಡ ಹುಲಿ ಸಾಕಿದ್ದೆ ಅಂತ. ಹುಲಿ ಸಾಕಿದ್ದ, ಕೃಷಿ ಮ್ಯಾಗ ಕೂತಿದ್ದ. ಮುಂಜಾನೆ ದಿನ ಬಿಡ್ತಿದ್ದು, ಜೊತೆಗೆ ಆಡ್ತಿತ್ತು. ಅದು ದಿನ ಅದೇನು ಆಡ್ತಿತ್ತು, ಬಂದು ಕುಂಡಿರ್ತಿತ್ತು. ಅವನಂತಕ್ಕೆ ಬಂದು ಕೂತು ಸುಮ್ಮ ಕುಂಡಲ್ಲ, ಪ್ರೀತಿ ಹಿಂಗೆ ನೆಕ್ತು. ಆದರೆ ಹುಲಿವು ಆ ಬಾಯಿ ಮೇಲೆ ಮುಳ್ಳಿರ್ತಾವ್ರಿ, ಅದು ನಾಡಿಗೆ ಮೇಲೆ. ಅದು ನೆಕ್ತು ಕಾಲಿಗೆ ಬರೆಸ್ತು. ಮತ್ತೆ ನೆಕ್ತು ಪ್ರೀತಿಯಿಂದ ರಕ್ತ ಬಂತು. ರಕ್ತ ಬಂದು ಕೂಡ ಅದು ಹೆಂಗೆ ಬಿಡ್ತದೆ? ರುಚಿ ಹತ್ತು ನೆಕ್ಕತ್ತು. ಅದಕ್ಕೆ ಕಾಲು ತೆಗೆದ ಗುರು ಮಾಡ್ತು. ಎಲ್ಲ ಇವನ ನಮ್ಮ ಇದಕ್ಕೆ ಸೇವೆ ಹತ್ತು ಗುರು ಮಾಡ್ತು. ನಾನೇ ಸಾಕೀನಿ, ನನ್ನ ಕಾಲೇ ನೆಕ್ಕಿ ನನ್ನ ರಕ್ತ ಕುಡಿತದೆ, ಬಿಟ್ಟರೆ ನಾನು ಕೊಲ್ತದೆ. ಇದು ಅದು ಶಿವ ಹತ್ತಿಗೆ ಕಾಲು ಹಿಂಸರದ ಗೊರ್ರು ಮಾಡೋಕತ್ತು. ಕಾಲು ಹಾಗೆ ಇಟ್ಟ ತಾ ಬಂದೂಕ ಅಂದ ಹೊಡೆದಕ್ಕೆ. ಇದು ಮಾಯ ಹೆಂಗೆ ಅದ. ಅದು ನೆಕ್ಕಿ ಒಮ್ಮೆ ನೆಕ್ತು ಅಂದ್ರೆ ಬೆನ್ನು ಬಿಡಂಗಿಲ್ಲ. ಜ್ಞಾನದಿಂದ ಹೋದಕ್ಕರೆ ಬಿಡ್ತಾ ಇಲ್ಲಕ್ಕೆ ಅದೇನು ಬಿಡಂಗಿಲ್ಲ, ಹಾಗೆ ಚಾಲು ಮಾಡ್ತದೆ. ಅದಕ್ಕೆ ಹೇಳ್ತಾರೆ ಈ ಮದೀಯ ಏನಪ್ಪ ಅಂತ ಕೇಳಿ ನಂದೇ ಅದ. ಇದು ಮದೀಯ ಸತಿ, ನಂದೇ ಇದ್ದು ಮಮ ಈಶ್ವರಸ್ಯ, ಎಲ್ಲಕ್ಕೂ ಒಡೆಯನಾದ ನನ್ನನ್ನು, ಮಾಯಾವಿನ ಆಗಿರ್ತಕ್ಕಂಥ ನನ್ನನ್ನು, ನನ್ನ ಜ್ಞಾನಂ ಪ್ರತಿಬಧ್ನಾತಿ, ನನಗೇ ತಿಳಿಬಿಡೋಂಗಿಲ್ಲ. ನನ್ನ ಮಾಯ ನಂದು ಇದ್ದು ನನಗೇ ಅರಿಬಿಡಂಗಿಲ್ಲ. ಯಾರಿಗಿಲ್ಲ ಇಲ್ಲ ನಾಸ್ತಿ. ಯಾಕೆ? ನ ಪ್ರತಿಭಾತಿ. ಯಾಕಿಲ್ಲ? ತೋರಂಗಿಲ್ಲ. ಸರಿ, ತೋರು ಅರ್ಥ. ಕಣ್ಣೆ ಕಿವಿ ಮೂಗಿ ವೈದ್ಯ ಅದ ಅಂತೀವಿ ನಾವು. ಶಬ್ದ ಅದ, ಕಿವಿ ಕೇಳ್ತದೆ. ರೂಪದ, ಕಣ್ಣಿಗೆ ಕಾಣ್ತದೆ, ಅದ ಅಂತೀವಿ. ಯಾವುದು ಕೇಳಂಗಿಲ್ಲ, ಮಾಡೋಂಗಿಲ್ಲ. ಅದಕ್ಕೇನದ ಅನ್ಬೇಕು. ಅದಕ್ಕೆ ಅಂದ್ರೆ ಅವ್ರೇನಪ್ಪ ಅಂದ್ರೆ ಇದು ಮಾಯಾವಿನೋ ಜ್ಞಾನಂ ಪ್ರತಿಬಧ್ನಾತಿ, ನನ್ನ ಮಾಯ ನನಗೆ ತಿಳಿಯೋಕ್ಕೇನಪ್ಪ ಪ್ರತಿಬಂಧಕ ಮಾಡ್ತದೆ. ಯತಃ ಅನ್ಯಸ್ಯಾಪಿ ಮಾಯಾವಿನೋ ಮಾಯಾಜ್ಞಾನಂ ತದ್ವತ್. ಜಗತ್ತಿನೊಳಗೆ ಏನಪ್ಪ ಅಂದ್ರೆ ಗೊತ್ತಾಗೋದಿಲ್ಲ. ಆ ಮನುಷ್ಯ ಮಾಯಾವಿ ಆಟ ಆಡಿಸ್ತಾರಲ್ರಿ, ಅವನ ಆಟ ಏನು ಮಾಡ್ತಾರೆ, ಅವ ಏನದ ಅಂತ ಯಾರಿಗೂ ಗೊತ್ತಿರೋಂಗಿಲ್ಲ. ಅವ್ರಿಗೆ ಏನೂ ಗೊತ್ತಿರೋಂಗಿಲ್ಲ. ಅವ ಏನು ಗೊತ್ತಿರ್ತದೆ, ಆಯ್ತು ಆಟ ನೋಡಿದ್ರೆ ಆನಂದ ಪಡ್ತಾರೆ, ಹೋಗ್ತಾರೆ. ಅವರು ಹ್ಯಾಂಗೆ ಮಾಯಾವಿಗಳು ಮಾಡ್ತಾರೆ ಅದರಂತೆ ಹೇಳಿದ್ರು ಅವರು. ಅದನ್ನು ಮಂದಿಗೆ ಗೊತ್ತಾಗಿಲ್ಲ. ಅತ ಏವಂ ಅತಃ ಅಹಂತು ವೇದ ಜಾನೆ ಸಮತೀತಾನಿ. ಅವರು ನನಗೆ ಯಾರೂ ತಿಳಿಯಂಗಿಲ್ಲ, ನನ್ನನ್ನು ಯಾರೂ ಅರಿಯಂಗಿಲ್ಲ. ಯಾರು ಅಂದ್ರೇನ್ರಿ? ಅಜ್ಞಾನಿಗಳು ಏನು ಜನ ಅದರಲ್ಲ, ಅದರ ಮೋಹದಲ್ಲಿ ಕೂಡಿಕೊಂಡವರು, ಮಾಯಾಜಾಲ ಸಮಾವೃತ ಹಿಂದೆ ಹೇಳಿ ಬಂತಾರೆ. ಆ ಮಾಯಾಜಾಲದಲ್ಲಿ ಬಿದ್ದವರು
ಏನಪ್ಪ ಅಂದ್ರೆ ಭೂತ ವರ್ತಮಾನ ಭಾವಿ ಅವ್ರಿಗೆ ಯಾರಿಗೆ ಗೊತ್ತಾಗೋದಿಲ್ಲ ಅರ್ಜುನ. ನನಗೆ ಗೊತ್ತಾಗ್ತದೆ, ಭೂತ ವರ್ತಮಾನ ನನಗೆಲ್ಲ ಗೊತ್ತಾಗ್ತದೆ. ಏನಪ್ಪ ಅಹಂ ವೇದ್ಮಿ ವೇದ ಏನು ಭೂತಾನಿ ಪರಂತು ಅವು ಮಾಂತು ಕಶ್ಚನ ವೇದ. ಅವು ನಮ್ಗೆ ಕಾಣಂಗಿಲ್ಲ. ಪರದೆ ಹಾಕ್ಕೊಂಡು ಹೆಣ್ಮಕ್ಳು ಎಲ್ಲ ನೋಡ್ತಾರೆ, ಅವ್ರು ನಮ್ಗೆ ಕಾಣಂಗಿಲ್ಲ ಅಷ್ಟೇ. ಹಾಗೆ ಪರಮಾತ್ಮ ಏನಪ್ಪ ಅದಕ್ಕೆ ಅದನ್ನೇ ಯತಃ ಅನ್ಯಶ್ಚಾಪಿ ಮಾಯಾವಿನೋ ಮಾಯಾಜ್ಞಾನಂ ತದ್ವತ್. ಹಂಗೆ ಮಾಯಾವಿಗಳು ಇರ್ತಾರಲ್ಲ, ಅವನ ಮಾಯಾ ಮಂದಿ ಎಲ್ಲ ಮಾಡೋದೇ ನೋಡ್ತಾರೆ, ಅವ ಏನಂತ ಅವ್ನಿಗೆ ಗೊತ್ತಾಗಿಲ್ಲ. ಅದಕ್ಕೆ ಅದರಂತೆ ಅತ ಏ ಅಹಂತು ವೇದ ಜಾನೆ, ನಾನು ಎಲ್ಲವನ್ನು ಅರಿಯುತ್ತೇನೆ. ಎಲ್ಲವನ್ನಂದ್ರೆ ಏನು ರೀ? ಸಮ್ಯಕ್ ಅತೀತಾನಿ ಸಮತೀತಾನಿ. ಅತೀತ ಅದು ಭೂತಕಾಲ, ನಾನು ಭೂತಕಾಲವನ್ನು ಅರಿಯುತ್ತೇನೆ. ಸಮತೀಕ್ರಾಂತಾನಿ ಭೂತಾನಿ, ಹೋಗಿರತಕ್ಕಂಥ ಸಮಸ್ತ ಜೀವಿಗಳ, ಭೂತ ಅಂದರೆ ಜೀವಿಗಳನ್ನು, ಪ್ರಪಂಚವನ್ನು, ತಥಾ ವರ್ತಮಾನಾನಿ ಬಹುವಚನದವ್ರೆ. ಯಾಕೆ? ಹಿಂದೆ ಹೋದ ಸಮಸ್ತ ಜೀವ ಜಗತ್ತನ್ನು ಅರಿಯುತ್ತೇನೆ. ಈಗ ಇರ್ತಕ್ಕಂಥ ವರ್ತಮಾನ ಇರ್ತಕ್ಕಂಥ ಜೀವ ಜಗತ್ತನ್ನು ಅರಿಯುತ್ತೇನೆ. ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಅಹಂ ವೇದ. ಇವೆಲ್ಲವನ್ನು ತಿಳಿತೀನಿ. ಸಮಸ್ತ ಜಗತ್ತಿನ ಉತ್ಪತ್ತಿ ನಾಶ ಅಲ್ಲ, ಸಂಪೂರ್ಣ ಜ್ಞಾನ ನನಗದು ಜಗತ್ತಿಂದು. ಪರಂತು ಅಂದರೆ ಏನು ರೀ? ಮಾಂತು ನ ಕಶ್ಚನ ವೇದ. ಹೌದ್ರ ಪರದಾಗಿದ್ದವ ಎಲ್ಲರೂ ನೋಡ್ತಾನೆ, ನನಗೆ ಯಾರೂ ನೋಡೋಂಗಿಲ್ಲ. ಪರದಾಗಿದ್ದವ ಎಲ್ಲನೂ ನೋಡ್ತಾನೆ, ನನಗೆ ಯಾರೂ ನೋಡೋಂಗಿಲ್ಲ. ಯಾಕೆ? ಪರದೆ ಅದ ಏನು? ಮಾಯಾ ಪರದೆ ಇರೋದ್ರಿಂದ ಅದ್ಯಾಕೆ ಜನರು ನನ್ನನ್ನು ಅರಿಯಂಗಿಲ್ಲ. ಮತ್ತು ಯಾರೂ ಅರಿಯಂಗನೇ ಇಲ್ಲ. ಮತ್ತು ಸುಳ್ಳು ಯಾಕೆ ಪ್ರಯತ್ನ ಮಾಡಕತ್ತೆ? ಇವು ರಾಮನಾಮ ಜಪನ ಯಾಕೆ ಮಾಡ್ತಾವೆ? ಯಾಕೆ ಶಾಸ್ತ್ರ ಕೇಳಕತ್ತೇವ? ಯಾರು ಕಶ್ಚನ ಅಂತೀರಿ ನೀವು? ಕಶ್ಚನ ಅಂದರೆ ಏನು ರೀ? ಯಾರೂ ಇಲ್ಲ ಅಂತೀರಿ, ಮತ್ತು ಶಾಸ್ತ್ರ ಕೇಳಕತ್ತೀರಿ. ಹೌದಲ್ಲ? ಭಜನೆ ಯಾಕೆ ಮಾಡ್ತೀರಿ ಅಂತ ಕೇಳಿದರೆ ಹಂಗಲ್ಲ ಅರ್ಜುನ. ಯಾರೂ ತಿಳಂಗಿಲ್ಲ ಅಂದ್ರೆ ಇದು ಬಹಳ ಕಠಿಣದ ಅಂತ ಹೇಳ್ತಾರೆ. ದುಸ್ಸಾಧ್ಯ, ಅಸಾಧ್ಯ ಇಲ್ಲ. ಸಾಧ್ಯ ಅಸಾಧ್ಯ ದುಸ್ಸಾಧ್ಯ. ಹೌದಲ್ಲ? ಸರಳ ಏನು ಸಿಗ್ತದೆ ಸಾಧ್ಯ. ಹೌದಲ್ಲ? ಯಾವುದು ಸಿಗಂಗನೇ ಇಲ್ಲ, ಏನು ಮಾಡಿದ್ರು ಅಸಾಧ್ಯ. ಇನ್ನು ಪರಮಾತ್ಮ ಹಂಗೆ ಸರಳ ಸಿಗಂಗನೂ ಇಲ್ಲ, ಸಾಧ್ಯವೂ ಇಲ್ಲ. ಹೌದಲ್ಲ? ಅವ ಅಸಾಧ್ಯವೂ ಇಲ್ಲ. ಬ್ರಹ್ಮಜ್ಞಾನ ಅಟ ಸರಳನೂ ಅಲ್ಲ, ಸಿಗಂಗಿಲ್ಲ ಅಂತನೂ ಅಲ್ಲ, ಪರಂ ದುಸ್ಸಾಧ್ಯ. ಅದಕ್ಕೆ ಏನಂದ್ರು ಅವರು ಅಂತ ಕೇಳಿದ್ರೆ, ಸಿಗಂಗಿಲ್ಲ ಅಂತ ಅಲ್ಲಪ್ಪ, ಮದ್ಭಕ್ತ ಮತ್ಶರಣಮೇಕಂ ಉಕ್ತ. ನನ್ನ ಭಕ್ತ, ನನ್ನ ನಂಬಿದವರು ಯಾರು ಅದಾರೆ ಅವರಿಗೆ ಮತ್ತತ್ವ ವೇದನಾ ಅಭಾವಾದೀನ್ ನಮಂ ಭಜತೆ. ಅದಕ್ಕೆ ಹೇಳ್ತಾರೆ, ನನ್ನ ಭಕ್ತ ಯಾರು ಅದಾರೆ, ನನ್ನ ಯಾರು ನಂಬ್ಯಾರ ಅಂಥವ್ರು ಏನಪ್ಪ ಅಂತ ಕೇಳಿದ್ರೆ ಅವರಿಗೆ ನಾನು ಸಿಗ್ತೀನಿ. ಎಲ್ಲರಿಗೆ ಒಟ್ಟೆ ಸಿಗಂಗಿಲ್ಲ ಅಂತ ಅಲ್ಲ, ಒಟ್ಟೆ ಸಿಗಂಗಿಲ್ಲ ಅಂತ ಅಲ್ಲ, ಎಲ್ಲರಿಗೆ ಸಿಗ್ತದಂತೂ ಅಲ್ಲ. ಹೌದಲ್ಲ? ಬಂಗಾರ ಎಲ್ಲರೂ ಕೊಡ್ತಾರಂತೂ ಅಲ್ಲ, ಎಲ್ಲರೂ ಕೊಡೋಕೆ ಬರೋಂಗಿಲ್ಲ. 50,000 ಇದ್ದವರೇ ಕೊಡ್ತಾನೆ. ಎಲ್ಲರೂ ಕೊಡ್ತಾರಂತೂ ಅಲ್ಲ, ಕೊಳಂಗನೇ ಇಲ್ಲಂತೂ ಅಲ್ಲ. ಕೊಡ್ತಾರಂತೆ ತುಟ್ಟಾಗ್ಯದ, ಇಲ್ಲಂದ್ರೆ ತುಟ್ಟಾಗ್ತೈತಿ. ಅದಕ್ಕೆ ಹೇಳ್ತಾರೆ ಅವರು, ಹ್ಯಾಂಗೆ ಬಂಗಾರ ಕೊಳಕ್ಕೆ ಎಲ್ಲರೂ ಅಧಿಕಾರಿ ಅಲ್ಲ, ನನ್ನನ್ನು ಅರಿಯಲಿಕ್ಕೆ ಎಲ್ಲರೂ ಅಧಿಕಾರಿ ಇಲ್ಲ. ಒಟ್ಟು ತಿಳಿಯಂಗಿಲ್ಲ ಅಂತ ಅಸಾಧ್ಯವೂ ಅಲ್ಲ, ಮತ್ತು ಎಲ್ಲರೂ ಸಿಗ್ತದಂತ ಸಾಧ್ಯವೂ ಅಲ್ಲ. ಕಿಂತ ಹೆಂಗದ ದುಸ್ಸಾಧ್ಯ. ಅತ್ಯಂತ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಮಾಂತು ವೇದನ ಕಶ್ಚನ. ನನಗೆ ಅಷ್ಟು ಸರಳವಾಗಿ ಎಲ್ಲರೂ ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಅದಕ್ಕೆ ಬಹಳ ಬೇಕಾಗ್ತದೆ. ಅದಕ್ಕೆ ಮದ್ಭಕ್ತಂ ಮತ್ಶರಣಮೇಕಂ ಮುಕ್ತ್ವಾ ಮತ್ತತ್ವ ವೇದನ
ಅಭಾವ ಏವ. ನನ್ನ ಭಕ್ತನ ಬಿಟ್ಟು ಯಾರು ಪರಮಾತ್ಮ 7ನೇ ಸಂಧಿದರೆ ಇದು ಅದೇ ನನ್ನ ಭಕ್ತನ ಬಿಟ್ಟು ಯಾರು ಅದು ಅದ್ವೈತ ಭಕ್ತಿನೇ ಇರಲಿ ದ್ವೈತ ಮಾಡಿಬಿಟ್ಟು ಭಕ್ತನ ಬಿಟ್ಟು ಏನಪ್ಪ ಅಂದ್ರೆ ಮತ್ತೊಬ್ಬರು ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡೇ ಮಾಂತು ಕಶ್ಚನ ಅಂದೇವೆ. ನಾವು ಎಲ್ಲರೂ ತಿಳಿಯಕ್ಕೆ ಬರೋಂಗಿಲ್ಲ ಅಂತ ಹೇಳಿದ್ದೇವೆ. ಇದನ್ನು ತಿಳಿಯಲಿಕ್ಕೆ ನಿತಾಂತವಾಗಿ ಬರೋದಿಲ್ಲ ಅಂತ ಅನ್ನೋ ಅರ್ಥ ಅದಕ್ಕೆ ಅಲ್ಲ ಅಂತ ಹೇಳಿದರು. ಎಲ್ಲರೂ ಟೀಕಾ ಬರೆದಾರೆ, ಸರಳದವ. ರಾಮಾನುಜರು, ಮಾಧುರು, ಪೈಶಾಚಿಕ ಭಾಷೆ ಎಲ್ಲರೂ ಏನು ವಿಶೇಷ ಇಲ್ಲ. ಮುಂದಿನ ಶ್ಲೋಕ ಏನಂತಾರೆ, ನೀನು ಶಾಸ್ತ್ರ ಹೇಳಿದ ನೀವು ಹಿಂದಕ್ಕೆ ಒಂದು ಯಾಕೆ ಅರಂಗಿಲ್ಲ ಅಂದ್ರೆ ಮೋಹಜಾಲ ಸಮಾವೃತ. ಒಂದು ಶಬ್ದ ಇಟ್ಟರೆ ಏನಪ್ಪ ಅಂತ ಕೇಳಿದ್ರೆ ಯೋಗ ಮಾಯ ಸಮಾವೃತ. ಈ ಮಾಯೆಯಿಂದ ಆವರಿಸಲ್ಪಟ್ಟವರು ನನ್ನನ್ನು ಅರಿಯುವುದಿಲ್ಲ. ದ್ವಂದ್ವ ಮೋಹೇನ ಭಾರತ, ಮೋಹದಿಂದ ನನ್ನಲ್ಲಿ ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ಮೋಹ ಯಾಕೆ ಬರ್ತದೆ ರೀ? ಮೋಹ ಬರ್ತದೆ ಯಾಕೆ? ಮಾ ಊಹ ಮೋಹ. ಊಹ ಅಂದರೆ ಕಲ್ಪನೆ, ಮಾ ಅಂದರೆ ಇಲ್ಲ. ಎಲ್ಲಿ ವಿಚಾರ ಮಾಡುವ ಶಕ್ತಿ ಇಲ್ಲವೋ ಅದಕ್ಕೆ ಮೋಹ ಅಂತೇಳಿ. ನನಗೆ ಸುಖ ಕೊಡ್ತದೋ ದುಃಖ ಕೊಡ್ತದೋ, ಮಾನ ಹಾಕೋದು ಅಪಮಾನ ಹಾಕೋದು, ಲಾಭ ಹಾಕೋದು ಹಾನಿ ಹಾಕೋದು ಅಂತ ನಿರ್ಣಯ ಮಾಡುವ ಶಕ್ತಿ ಇಲ್ಲದಕ್ಕೆ ನಾವು ಮೋಹ ಅಂತೇವೆ. ಹಿಂಗೆ ಮೋಹ ಅಂತೇಳಿ. ಅದಕ್ಕೆ ಅವ್ರು ಯಾಕೆ ನಿನ್ನನ್ನು ಅರಿಯಂಗಿಲ್ಲ? ಮೋಹದಿಂದ. ಮೋಹ ಯಾಕೆ ಬಂತು? ಮೋಹಕ್ಕೆ ಕಾರಣ ಏನದ ಅಂತ ಕೇಳಿದರೆ ಈಗ ಪರಮಾತ್ಮ ಅದಕ್ಕೆ ಹೇಳ್ತಾನೆ, ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮೂಹಂ ಸರ್ಕೆ ಯಾಂತಿ ಪರಂತಪ. ಏನಪ್ಪ ಅಂದ್ರೆ ಮನುಷ್ಯ ಯಾಕೆ ಅವನೇನಪ್ಪ ಅಂದ್ರೆ ಹಾಗೆ ಜನ್ಮವನ್ನು ತಾಳ್ತಾನ ಅನ್ನೋದಕ್ಕೆ ಅವರು ಸ್ಪಷ್ಟವಾದ ಮಾತನ್ನು ಈಗ ಹೇಳ್ತಾರೆ. ಏನು ಶಾಸ್ತ್ರ ಅಂದ್ರೆ ಅವರು ಇಚ್ಛಾದ್ವೇಷ ಸಮುತ್ಥೇನ. ಸಮುತ್ಥಾನ ಅಂದರೆ ಉತ್ಪನ್ನ ಆಗೋದು. ಸಮ್ಯಕ್ ಉತ್ಪನ್ನ ಸಮುತ್ಥಾನ. ಉತ್ತಿಷ್ಠತ ಉಪವಿಶ ಅಂತಿರಲ್ಲ, ಉತ್ತಿಷ್ಠದ ನಿಲ್ಲುದು, ಎದ್ದು ನಿಲ್ಲೋದು. ಎದ್ದು ನಿಲ್ಲುದಂದ್ರೆ ಅಳಿಗಾಡ್ಕೋತಾರಲ್ಲ ಸರಿಯಾಗಿ ಅದು ಹೇಳ್ತಾರೆ. ಆರ್ಡರ್ ಕೊಡ್ತಾರಲ್ಲ, ಏನೋ ಅಂತಾರೆ, ಹುಷಾರ ಏನೋ ಅಂತಾರೆ, ಅಟೆನ್ಷನ್ ಬರೋಬ್ಬರ ನಿಂದ್ರೆ ಅಂತಾರೆ, ಕೈ ಸಡ್ದೆಲ್ಲ ಕುಂತು. ಸಮ್ಯಕ್ ಉತ್ಥಾನ ಯಾವಾಗ ಆಗ್ತದೆ ಅಂತ ಕೇಳಿದರೆ ಮನುಷ್ಯ ಪ್ರಪಂಚದಲ್ಲಿ ಅಷ್ಟೊಂದು ಯಾಕೆ ಜಾಗರೂಕ ಇರ್ತಾನೆ? ಹೇಳ್ತಾರಲ್ಲ, ತುಪ್ಪ ನೀಡುವಾಗ ರೊಕ್ಕ ಎಣಿಸೋದಾಗ ಭಯಂಕರ ಏಕಾಗ್ರ ಇರ್ತದೆ ಮನುಷ್ಯನಿಗೆ. ತುಪ್ಪ ನೀಡಾಗ ಭಾಳ ಏಕಾಗ್ರ ಇರ್ತಾನೆ, ರೊಕ್ಕ ಎಣಿಸುವಾಗ ಭಾಳ ಏಕಾಗ್ರ ಇರ್ತಾನೆ. ಯಾರು ಸುಮ್ಕೊಡ ಹಂಗಿರ್ತಾರೆ ಏಕಾಗ್ರ. ಅಷ್ಟು ಏಕಾಗ್ರ ಪರಮಾತ್ಮನ ಹಂತಕ್ಕೆ ಬಂತು, ಜಪದಾಗ ಬಂತು ಅಂದರೆ ಎಂದೋ ಪರಮಾತ್ಮ ಆಗ್ತಿದ್ದ ಅವನಿಗೆ ಗುರುವಾಕ್ಯದಲ್ಲಿ. ಹಾಗಿಲ್ಲಲ್ಲ, ಅವು ಯಾವಾಗ ಹಾಕೋ ಇಚ್ಛಾದ್ವೇಷ ಸಮುತ್ತೇನ. ಇಚ್ಛಾ ಆಯಿತು ಅಂದ್ರೆ ಅವನ ತಲೆಯಾಗ ಏನಿರಂಗಿಲ್ಲ. ಕೊಡ್ಕೊಂತ ತಲೆಯಾಗ ಹೆಂಗಾಗಿ ಕುಡ್ಲಿ ಅಂತ ಅದು ಒಂದೇ ಇರ್ತದೆ. ಹೆಂಗಾರೆ ಕಣ್ಣು ತಪ್ಪಿ ಸರಿ ಕದ್ದರೆ ಹೋಗಿ ಕುಡಿತಾನೆ. ಯಾಕೆ? ಆ ಇಚ್ಛಾ ಅದು ಮೋಹ ಉತ್ಪನ್ನ ಮಾಡ್ತದೆ. ದ್ವೇಷ ಹ್ಯಾಂಗೆ ಮಾಡಲಿ ಇವರಿಗೆ, ಇದು ನಾನು ಹಾಳು ಮಾಡಲಿ ಅಂತ ದ್ವೇಷ. ದ್ವೇಷದಲ್ಲಿ ಏಕಾಗ್ರತೆ, ಇಚ್ಛೆಯಲ್ಲಿ ಏಕಾಗ್ರತೆ ಇದ್ದಷ್ಟು ಮನುಷ್ಯನಿಗೆ ಇರುವುದಿಲ್ಲ. ಅದು ಒಂದು ವೇಳೆ ಪರಮಾರ್ಥದೊಳಗೆ ಅದು ಬಂತು ಅಂದ್ರೆ ಮುಮುಕ್ಷು ಹಾಕ ನಾವು. ಈಗ ಬುಭುಕ್ಷು ಅದ. ನಾವು ಬುಭುಕ್ಷು ವಿಷಯಗಳಲ್ಲಿ ಎಷ್ಟು ಏಕಾಗ್ರತೆ ಹೊಂದಿರುತ್ತಾನೆಯೋ ಅಷ್ಟು ಏಕಾಗ್ರತೆ
ಆತ್ಮನಲ್ಲಿ ಪರಮ ಹೊಂದ ಮುಮುಕ್ಷು ಆತನ. ಅದಕ್ಕೆ ಹೇಳ್ತಾರೆ ಅವರು, ಈ ಮನುಷ್ಯ ಇವು ಮೋಹ ಬರೋಕ್ಕೆ ಕಾರಣ ಏನು? ವಸ್ತುಗಳ ಪ್ರಾಪ್ತಿಯ ಸುಖತ್ವ ಬುದ್ಧಿ ಇಚ್ಛಾ. ಏನಂದರೆ ಈ ವಸ್ತು ನನಗೆ ಸುಖವನ್ನು ಕೊಡುತ್ತದೆ, ಇದು ಈ ವಸ್ತು ನನಗೆ ದುಃಖವನ್ನು ಕೊಡುತ್ತದೆ, ಇದನ್ನು ಹೆಂಗರೆ ಮಾಡಿ ಇವನು ಸಮಾಪ್ತಿ ಮಾಡಬೇಕು, ಇದನ್ನು ಹೆಂಗರೆ ಮಾಡಿ ನಾ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಹೌದಲ್ಲ? ಈ ಅದರೊಳಗನೆ ಮತ್ತೊಂದು ವಿಚಾರ ಇದೇ ಮೋಹ. ಊಹ ಮೋಹ. ಅದರಿಂದ ಏನು ನಂಗೆ ಫಲ ಬರ್ತದೆ ಅದು ಮುಂದಿನ ಮಾತು. ಮುಂದಿನ ವಿಚಾರಕ್ಕೆ ಹೋದ್ರೆ ಏನಕ್ಕಾಗತ್ತೆ? ಹೆಂಗದ್ರಿ? ಅದರ ಫಲದ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ನಾ ಈ ವಸ್ತುಗಳ ನಾಮರೂಪವನ್ನು ಇಚ್ಛಾ ಮಾಡಕತ್ತೀನಿ, ಇಚ್ಛಾ ಮಾಡಿ ಪ್ರಾಪ್ತಿ ಕೊಂಡ್ರೆ ಇದರ ಫಲ ಏನು? ದ್ವೇಷ ಮಾಡಿದರೆ ಫಲ ಏನು? ಅದು ಫಲದ ವಿಚಾರಣೆ ಮಾಡೋಂಗಿಲ್ಲ. ವಿಚಾರ ಮಾಡದೆ ಏನು ಇಚ್ಛೆ ದ್ವೇಷ ಮಾಡ್ತಾನೆ, ಅದರಿಂದ ಏನಪ್ಪ ಅಂದ್ರೆ ಆಗ್ತದೆ. ಆತ್ಮನ ಇಚ್ಛಾ ಮಾಡಬೇಕು ಮಾಡೋಂಗಿಲ್ಲ ನಾವು. ಅದು ಹೌದು. ಕಾಮ ಕ್ರೋಧಾದಿಗಳು ಬಿಡಬೇಕು, ಬೇಡ ಇದ್ರ ದ್ವೇಷ ಮಾಡೋಂಗಿಲ್ಲ ನಾವು. ಅದಕ್ಕೆ ಶಾಸ್ತ್ರ ಅಂತಾರೆ ಅವರು, ಈ ಮನುಷ್ಯನಿಗೆ ಏನಪ್ಪ ಮೋಹಿತನಾಗಿದ್ದಾನೆ ಅಂತ ಅರ್ಥ. ಅವನಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳಿದರು, ಇವು ಮೋಹ ಹೆಂಗೆ ಉತ್ಪನ್ನ ಆಗ್ತದೆ ಹೇಳಿದರು. ಇಚ್ಛಾ ದ್ವೇಷ ಸಮುತ್ಥೇನ. ಉತ್ಥಾನ ಅಂದ್ರೆ ತೋರುವುದು, ಹುಟ್ಟೋದು, ಹೌದಲ್ಲ? ಕಾಣೋದು, ಮ್ಯಾಲ ಸ್ಪಷ್ಟ ಕಾಣೋದಕ್ಕೆ ಉತ್ಥಾನ ಅಂತ. ಶ್ರೀಮಂತರಿರ್ತಾರೆ, ಈಗ ದೊಡ್ಡ ಶ್ರೀಮಂತರ ಎಲ್ಲರಿಗೂ ಎಲ್ಲರಿಗೂ ಗೊತ್ತಾಗ್ತದೆ. ಅದರ ಸಾಹುಕಾರಕ್ಕೆ ಗೊತ್ತಿಲ್ಲ ನಮ್ಗೆ, ಈಗ ಗೊತ್ತಾಗ್ತದೆ. ಹಂಗೆ ಇವೇನದ ಮೋಹ ಹೆಂಗೆ ಉತ್ಪನ್ನ ಆಗ್ತದ? ಅತಿ ಇಚ್ಛೆ, ಅತಿ ದ್ವೇಷ. ಇಚ್ಛಾ ಇಲ್ಲದ ಮನುಷ್ಯ ಯಾರೂ ಇರೋಂಗಿಲ್ಲ, ಹೌದಲ್ರಿ? ಊಟ ಮಾಡಲಾರ್ದೆ ಎಲ್ಲರೂ ಊಟ ಅಪೇಕ್ಷೆ ಮಾಡ್ತಾರೆ. ನನಗೆ ಇದೇ ಬೇಕು, ನನಗೆ ಖಾರ ಹೆಚ್ಚಬೇಕು, ಉಪ್ಪೇ ಹೆಚ್ಚಬೇಕು, ಸಿಹಿನೇ ಬೇಕು, ಇದು ಇಚ್ಛೆ. ಕಾಮನ್ ಏನಪ್ಪ ಪ್ರಶ್ನೆ ಇಲ್ಲ, ಅದಕ್ಕೇನು ಯಾರಿಗೂ ದುಃಖ ಕೊಟ್ಟಿಲ್ಲ. ಅದಕ್ಕೆ ಏನು ಬರ್ತದೆ ಉಂಡು ಕೊಡುತ್ತೆ, ದುಃಖ ಏನಿಲ್ಲ ಅವನಿಗೆ. ಅದಕ್ಕಂತಾರು ಇಚ್ಛಾ ದ್ವೇಷ ಸಮುತ್ಥೇನ. ಈ ಮೋಹ ಹೆಂಗೆ ಬರ್ತದೆ ಅಂತ ಕೇಳಿದ್ರೆ, ತೀವ್ರವಾದ ಇಚ್ಛೆ, ತೀವ್ರವಾದ ದ್ವೇಷ ಇವು ಬಂತು ಅಂದ್ರೆ ಅದನ್ನು ನಿವಾರಿಸಲೇಬೇಕು, ಅದನ್ನು ಪಡೆಯಲೇಬೇಕು ಅನ್ನತಕ್ಕಂಥ ಮೋಹ ಉತ್ಪನ್ನ ಆಗ್ತದೆ. ಯಾಕೆ? ಅದರ ಪ್ರತಿಫಲ ವಿಚಾರ ಮಾಡೋಂಗಿಲ್ಲ. ಏನಾಗ್ತದೆ ಮಾಡೋಂಗಿಲ್ಲ. ಭಾಮಿ ಅಳಿಯಲಿ ವಿತ್ತ ಹೋಗಲಿ ಮತ್ತೆ ಗಳಿಸಲನ್ನುಗೈವ. ಯಾರು ಅನುಭವ ಅಂತ ಕರೆ ಹೇಳ್ತಾರೆ, ಹೋಗಲ್ಲ ಯಾಕಿದ್ರ ಕಾಲ ಹೊರ. ಆ ಮಗನ್ನ ಎಲ್ಲಿ ತನಕ ನಾ ಕುತಿ ಕಡೆ ಬಿಡಂಗನೇ ಇಲ್ಲ, ಹೊರ ಎಲ್ಲ ಹೋಗಲ್ಲಕ್ಕಿದು. ಇದು ಮೋಹ ದ್ವೇಷ ಉತ್ಪನ್ನ ಆಗ್ಯದ. ದ್ವಂದ್ವ ಮೋಹ ಏನು ಭಾರತ ಏನಕ್ಕಾಗಲ್ಲ. ಜೀವ ಹೋಗಲಿ, ಈ ಜೀವನ ಸಲುವಾಗಿ ಎಲ್ಲ ಮಾಡ್ತಾನೆ, ಮತ್ತು ಜೀವ ಹೋಗಲಿ ಅಂತ ಅವನಿಗೆ ಯಾಕೆ ಕಡಿತಿ? ನಿನ್ನ ಜೀವನ ಸಲುವಾಗಿ ಅಲ್ಲ, ನನ್ನ ಜೀವ ಹೋಗಲಿ ಅವನಿಗೆ ಬಿಡೋಂಗಿಲ್ಲ. ಅವನ ಮೇಲೆ ಅಷ್ಟು ದ್ವೇಷ. ಇದು ಅತಿ ದ್ವೇಷ, ಇದು ಮೋಹನೇ. ಕೊಂದೇ ತೀರುತ್ತೇನೆ, ಪಡೆದೇ ತೀರುತ್ತೇನೆ, ಏನಕ್ಕೆ ಆಗಲ್ಲ ಯಾಕೆ ಅಂತಾರಲ್ಲ, ಇದು ಮೋಹ. ಅದು ದ್ವೇಷ ರೂಪನೂ ಇರಬಹುದು, ಇಚ್ಛಾ ರೂಪನೂ ಇರಬಹುದು. ಅದಕ್ಕೆ ದ್ವಂದ್ವ ಮೋಹೇನ ಭಾರತ. ದ್ವಂದ್ವ ಅಂದ್ರೇನು? ಎರಡು, ಇಚ್ಛಾ ಏನಪ್ಪ ದ್ವೇಷ. ಅದ್ರ ಮುಂದೆ ಏನು ಬರ್ತಾವೆ? ಸುಖ ದುಃಖ, ಮಾನ ಅಪಮಾನ ಬರ್ತಾವೆ. ಅವೇ ಬರ್ತಾವೆ, ಏನಕ್ಕಾಗಲ್ಲ ಅಂತ ನಾವು ಅದಕ್ಕೆ ಅಂತಾರವರು ಇಚ್ಛಾ ದ್ವೇಷ ಸಮುತ್ಥೇನ. ಇಚ್ಛಾದ್ವೇಷಗಳಿಂದ ಹುಟ್ಟುವುದು, ಬರೀ ಹುಟ್ಟುವುದಲ್ರಿ, ಸಮ್ಯಕ್ ಉತ್ಥೇನ. ಇಚ್ಛಾ ಮಾಡಿದೆ ಅಂದ್ರೆ ಮೋಹ ಬರ್ತದೆ, ದ್ವೇಷ ಮಾಡಿದೆ ಅಂದ್ರೆ ಮೋಹ ಬರ್ತದೆ. ಹಂಗೆ ಸಮ್ಯಕ್ ಉತ್ಥಾನ ಅಂತಾರೆ ಅವರು. ಬರೋಬ್ಬರಿ ಬರ್ತದೆ. ಸಾಲ ತೊಗೊಂಡು ಅಂದ್ರೆ ಬಡ್ಡಿಯವ್ರ ಮನೆಗೆ ಬರ್ತಾರೆ, ನೀ ಎಷ್ಟು ಬೇಡ
ಮುಂಜಾನೆ ಹಜಾರ್ ನಿಮ್ಮ ಮನೆಗೆ ಇರ್ತಾರೆ ಇಲ್ಲ ಸಾಲ ತೊಗೊಂಡು ಸುಮ್ಬಿಡ್ತಾರೆ ಅವರು ಬ್ಯಾಂಕ್ದವ್ರು ಬಂದು ಮುಂದೆ ನಿಂತಿರ್ತಾರೆ. ನಿನ್ನ ಇಚ್ಛಾ ಅದೇನು ಇಲ್ಲ, ನೀ ಇಚ್ಛಾ ಮಾಡಿದ್ರು ಬರ್ತಾರೆ, ಬಾ ಅಂದರೂ ಬರ್ತಾರೆ, ಬ್ಯಾಡ ಅಂದರೂ ಬರ್ತಾರೆ. ಸಾಲ ತೊಗೊಂಡು ಮನುಷ್ಯ ಮನೆಗೆ ಬ್ಯಾಂಕಿನವ್ರು ಹೆಂಗೆ ಬಂದು ಮುಂದೆ ನಿಂತಿರ್ತಾರೆ, ಹಂಗೆ ಇವೆರಡೂ ಏನಪ್ಪ ಅಂತ ಕೇಳಿದರೆ ಬರ್ತವೆ. ಇಚ್ಛಾ ಮಾಡಿದೆ ಬರ್ತಾವೆ. ಮೋಹದ ನೀ ಕೇಳೋದು ಇರುತ್ತಿಲ್ಲ, ಬರ್ತಾಯಿದೆ. ಇಚ್ಛಾ ಅತಿ ಪ್ರೀತಿ ಇದ್ದರೆ ಸದಾ ಇಚ್ಛಾ ಮಾಡ್ತಾನೆ, ಹೌದಲ್ರಿ? ಬೇಡದಲ್ಲಿ ಸದಾ ದ್ವೇಷ ಮಾಡ್ತಾನೆ. ಅದು ಇಚ್ಛಾ. ಅದು ಸಾಯುವ ತನಕನೂ ಮಣ್ಣಾಗಿ ಹೋಗೋ ತನಕನೂ ದ್ವೇಷ ಬಿಡಲಿಲ್ಲ ಅವನು ದುರ್ಯೋಧನ, ಬಿಟ್ಟ. ಈ ಧರ್ಮ ಇದಕ್ಕೆ ಎಲ್ಲ ಫಜಿತಿ ಆದರೂ ಕೂಡ ಅಣ್ಣತಮ್ಮರು ಅನ್ನೋದು ಇದಕ್ಕೆ ಮೋಹ ಬೀಳಲಿಲ್ಲ. ಬೇಡೋ ಅಣ್ಣ ಇಂಥವ್ರು ಕರಿಬೇಡ ಅಂತ ನಮ್ಮವರೇ ಅದಾರ ಬಿಡಪ್ಪ, ನಮ್ಮವರೇ ಅದಾರ ಬಿಡಪ್ಪ ಅಂತ ಧರ್ಮ. ನೀರಾಗ ಇದು ಮುಳುಗಿಸಿದ್ರು ಭೀಮನಿಗೆ ಪರಂತು ನಮ್ಮವರೇ ಅದಾರಪ್ಪ. ಇದು ಮೋಹದ. ಈ ದ್ವೇಷ ಇಚ್ಛೆಗಳು ಇವೇನಪ್ಪ ಅಂತ ಕೇಳಿದರೆ ಇದರಿಂದನೇ ಮೋಹ ಇಚ್ಛೆ. ನಮ್ಮವರು ಅನ್ನೋ ದ್ವೇಷ ಧರ್ಮನಿಗೆ. ವೈರಿಗಳು ಅಂತಕ್ಕಂಥ ದ್ವೇಷ ಯಾರಿಗೆ? ಅರ್ಜುನನಿಗೆ, ಭೀಮನಿಗೆ. ಪರಂತು ಅವು ಕಡಿತಕ್ಕ ಹೋಲಿಲ್ಲ, ಎರಡೂ ಹಾಳಾಗಿ ಹೋದ ಕಡೆ ಹೋಲಿಲ್ಲ. ಅದಕ್ಕೆ ಅಂತಾರೆ ಅವರು, ಈ ದ್ವಂದ್ವ ಮೋಹಗಳು ಹೆಂಗೆ ಉತ್ಪನ್ನ ಆಕವ? ಬೇಕು ಬೇಡೆಂಬುದರಿಂದ ಉತ್ಪನ್ನ ಆಕವು. ಬೇಡೇ ಬೇಡ, ಬೇಕೇ ಬೇಕು, ಇದೇ ಮೋಹ. ನನಗಿದು ಬೇಡೇ ಬೇಡ, ಅದನ್ನು ಮೋಹನೇ. ನನಗಿದು ಬೇಕೇ ಬೇಕು, ಇದು ಇಲ್ಲೇ ನಾನು ಸುಖ ಇಲ್ಲ, ಇದು ಆಗಲಾರ್ದು ಹೋಲಾರದೆ ನನಗೆ ಸುಖ ಇಲ್ಲ ಏನಂತೆ. ಇವೆರಡು ಮೋಹನೇ. ಅವು ಹೋದರೆ ಸುಖ, ಇದ್ದರೆ ಸುಖ, ಇದು ಮೋಹನೇ. ಹೋದರೆ ಸುಖ ಅನ್ನೋದು ದ್ವೇಷ, ಇದ್ದರೆ ಸುಖ ಅನ್ನೋದು ಇಚ್ಛಾ. ಈ ಮೋಹಗಳು ಹೆಂಗೆ ಉತ್ಪನ್ನ ಆಗ್ತವೆ? ಇಚ್ಛಾ ದ್ವೇಷದಿಂದ. ಅದಕ್ಕೆ ಇಚ್ಛಾ ದ್ವೇಷ ಸಮುತ್ಥೇನ. ಇಚ್ಛಾ ದ್ವೇಷಗಳ ಉತ್ಪನ್ನ ಆಗಿರ್ತಕ್ಕಂಥ ಇದು ದ್ವಂದ್ವ ಮೋಹೇನ ಭಾರತ. ಇವೆರಡು ಮೋಹನೇ ಅದಾವ. ಬೇಕೆಂಬುದು ಮೋಹ, ಬ್ಯಾಡ್ ಅನ್ನೋದ್ರ ಮೇಲೂ ಮೋಹ. ಬ್ಯಾಡ್ ಅನ್ನೋದು ಸದಾ ಬೇಡ, ಹ್ಯಾಂಗಿದ್ದರೂ ನಮ್ಗೆ ಬೇಡ. ಬೇಕನ್ನೋದು ಹ್ಯಾಂಗಿದ್ದರೂ ನಮ್ಗೆ ಬೇಕು, ಅದೆರಡು ತ್ರಾಸು ಕೊಟ್ಟರು ನಮ್ಗೆ ಬೇಕು ಅಂತೇನಂತೇವೆ. ಇದು ಮೋಹನೇ. ಯಾಕಿಟ್ಟು ಆಗ್ಯದ ನಿನಗೆಲ್ಲ ಇಲ್ಲರಿ ನಮ್ಗೆ ಬೇಕು ಅಂದ್ರೆ ದುಃಖ ಕೊಡ್ತದಲ್ಲ, ಇದು ಮೋಹ. ಬೇಡ ಅನ್ನೋದು ಮೋಹನೇ, ಬೇಕನ್ನೋದು ಮೋಹನೇ. ಬೇಕನ್ನೋದು ಇಚ್ಛಾನ ಉತ್ಪನ್ನ ಆಗ್ಯದ, ಬ್ಯಾಡ ಅನ್ನೋದು ದ್ವೇಷದ ಉತ್ಪನ್ನ ಆಗ್ಯದ. ಅದಕ್ಕೆ ಇಚ್ಛಾ ದ್ವೇಷ ಸಮುತ್ಥೇನ. ಅದರಿಂದನೇ ಯಾಕೆ ಯಾಕೆ ಅದು ಉಪಸರ್ಗಪಟ್ಟರು ಅಂದ್ರೆ ಅದರಿಂದನೇ ಆಗ್ತವೆ. ಮತ್ತು ಇಚ್ಛಾ ದ್ವೇಷದಿಂದನೇ ಈ ಮೋಹ ಬರ್ತದೆ. ಅದರಿಂದ ಸರ್ವಭೂತಾನಿ ಸಮೋಹಂ. ಸರ್ವಭೂತಾನಿ ಸರ್ವ ಪ್ರಾಣಿಗಳು. ಭೂತಾನ ನೆಲಮಣ ಅಲ್ಲ, ಜೀವರು. ಭೂತಾನಿ ಇಲ್ಲಿ ಸರ್ವ ಜೀವರು ಏನಾಗ್ಯದ, ಅವರು ಪರಂತಪ ಸರ್ಗೆ ಯಾಂತಿ. ಸರ್ಗೆ ಅಂದರೆ ಜನ್ಮ. ಜನ್ಮಕ್ಕೆ ಯಾಕೆ ಬರ್ತಾರೆ ಅವರು ಅಂತ ಕೇಳಿದರೆ ಆ ಇಚ್ಛಾದ್ವೇಷದಿಂದ ಅವ್ರಿಗೇನಾಗ್ತದೆ, ಅವ್ರಿಗೆ ಮೋಹ ಆಗ್ತದೆ. ಮೋಹ ಆಗುವುದರಿಂದ ಮನಸ್ಸು ಅದರಾಗೆ ಇರ್ತದೆ. ಮನಸ್ಸು ಮಾರ್ಕೊಂಡು ಬಳಿಕ ಅವರ ಅಧೀನ ಆಗಬೇಕೆ. ಮನುಷ್ಯರಿಗೆ ಮಾರ್ಕೋತೀರಿ ಹಿಂದಕ್ಕೆ ರೀ, ಮನುಷ್ಯರಿಗೆ ಮಾಡ್ತಿದ್ರು. ಮತ್ತು ಈ ಜೀತ್ ಇರ್ತಾರಲ್ಲ ಮಾರ್ಕೊಂಡಂಗೆ ಅಲ್ರಿ. ಮತ್ತು ಅವ್ರ ಅಧೀನಾಗೆ ಇರಬೇಕು ಮನುಷ್ಯ. ಅವ್ರೇನು ಹೇಳ್ತಾರೆ ಅದೇ ಕೇಳಬೇಕು. ಹಂಗೆ ಅವ್ರು ಹೇಳಿದ್ದೇ ಕೇಳಬೇಕು. ಯಾವ ಮನುಷ್ಯರು ಇಚ್ಛಾ ದ್ವೇಷದಿಂದ ಸಂಮೋಹಿತರಾಗುತ್ತಾರೆಯೋ, ಇಚ್ಛಾನುವರ್ತಿ ಕೆಲಸ ಮಾಡ್ತಾರೆ, ದ್ವೇಷದಂಗೆ ಕೆಲಸ ಮಾಡ್ತಾರೆ. ಯಾಕೆ ಮಾಡಿದೆ ದ್ವೇಷ, ಯಾಕೆ ಮಾಡಿದೆ ಇಚ್ಛಾ ಅಂದರೆ ಈ ಮೋಹದಿಂದ ಕೂಡಿಕೊಂಡು ಅವರೇನಪ್ಪ ಅಂದ್ರೆ ಜನ್ಮವನ್ನು ತಾಳುತ್ತಾರೆ. ಅವರು ಜನ್ಮ ಬರ್ತಾರೆ. ಸರ್ವಭೂತಾನಿ ಸಮೂಹಂ. ಸರ್ವಭೂತಗಳು ಇಚ್ಛಾ ದ್ವೇಷವೆಂಬ ಮೋಹಕ್ಕೆ ಬಲಿಯುಳ್ಳವರಾಗಿ, ಹೇ ಪರಂತಪ. ಪರಾನ್ ತಾಪಯತೈತಿ ಪರಂತಪ. ಅವನ ಹೆಸರು ಕೇಳಿದ್ರೆ ಅನಿಸ್ತಿದ್ವು ಅಂತಾರೆ ಮಂದಿ. ಅಲ್ಲಿ ಬಿಜಾಪುರ ಜಿಲ್ಲಾದಾಗ ಇದ್ದರಲ್ಲ ಅವರು.
ದೊಡ್ಡ ಮಂದಿ ಅವ್ರ ಹೆಸರು ಕೇಳಿದ್ರೆ ಬಾಗಿಲು ಮುಚ್ಚುಗೊತ್ತಿರಂತ. ಹಾಗೇನಪ್ಪ ಅಂದರೆ ಇಲ್ಲಿ ಪರಾನ್ ತಾಪ ಐತಿ ಪರಂತಾಪ. ಇವನ ಹೆಸರು ಕೇಳಿದ್ರೆ ಹೆಂಗಪ್ಪ ಅಂತ ಅನಿಸ್ತಿರು. ಹಾಗೆ ಅನ್ಯರಿಗೆ ಭಯವನ್ನು ಉತ್ಪನ್ನ ಮಾಡ್ತಕ್ಕಂಥ ಹೇ ಅರ್ಜುನ, ಈ ಮೋಹದಿಂದ ಇಚ್ಛಾ ದ್ವೇಷದಿಂದ ಉತ್ಪನ್ನವಾದ ಮೋಹದಿಂದ ಸರ್ಗೇ ಯಾಂತಿ, ಜನ್ಮ ಜನ್ಮಾಂತರಕ್ಕೆ ಹೋಗುತ್ತಾರೆ, ಜನ್ಮವನ್ನು ಪಡೆಯುತ್ತಾರೆ. ಆದ್ದರಿಂದ ಅದು ಮಾಡಬಾರ್ದು ಅಂತ ಹೇಳಿದ್ರು. ಅದನ್ನು ಟೀಕಾ ಬರೀತಾರೆ ಭಾಷಿಕಾರರು. ಇಚ್ಛಾದ್ವೇಷ ಸಮುತ್ಥೇನ ಇಚ್ಛಾಚ ದ್ವೇಷಚ್ಚ ಇಚ್ಛಾದ್ವೇಷವು ತಾಭ್ಯಾಂ ಸಮುತ್ತಿಷ್ಠತಿ ಇತಿ ಇಚ್ಛಾದ್ವೇಷ ಸಮುತ್ತತಃ. ಇಚ್ಛಾ ದ್ವೇಷಗಳಿಂದ ಉತ್ಪನ್ನವಾದದ್ದು ಯಾವುದೋ ಅದು ಏನು? ಮೋಹ. ಅದಕ್ಕೆ ಮೋಹ ಅಂತ. ಇತಿ ವಿಶೇಷಾಪೇಕ್ಷೆಯಂ ಇದಂ ಆಹ ದ್ವಂದ್ವ ಮೋಹೇನ ದ್ವಂದ್ವ ನಿಮಿತ್ತ ಮೋಹ ದ್ವಂದ್ವ ಮೋಹ ತೇನ ತೌ ಏವ ಇಚ್ಛಾದ್ವೇಷವು ಶೀತೋಷ್ಣವತ್ ಪರಸ್ಪರ ವಿರುದ್ಧವು ಸುಖ ದುಃಖ ತದ್ಹೇತು ವಿಷಯ ಯಥಾಕಾಲಂ ಸರ್ವಭೂತೈ ಸಂಬಧ್ಯಮಾನವು ದ್ವಂದ್ವ ಶಬ್ದೇನ ಅವಿಧೀಯತೆ. ದ್ವಂದ್ವ ಅಂದರೆ ಏನು? ದ್ವಂದ್ವ ಅಂದ್ರೆ ದ್ವಂದ್ವ ಅಂದ್ರೆ ಎರಡು ಕೂಡಿರಂಗಿಲ್ಲ, ಒಂದ್ರ ಮೇಲೆ ಒಂದು ಬರ್ತಾವೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ. ಚಳಿಗಾಲ ಮಳೆಗಾಲ ಆದ ಕೂಡಲೇ ಬೇಸಿಗೆ ಒಳ್ಳೆ ಮತ್ತು ಮಳೆಗಾಲ. ಸುಖ ಆದ ಕೂಡಲೇ ದುಃಖ ಆದ ಕೂಡಲೇ ಮಾನ ಆದ ಕೂಡಲೇ ಅಪಮಾನ. ಹೀಗೆ ಏನಪ್ಪ ಅಂದ್ರೆ ಜನ್ಮ ಆದ ಕೂಡಲೇ ಮರಣ. ಇವು ಪುನಃ ಬಿಟ್ಟು ಅಗಲಕ್ಕೆ ಬರೋಂಗಿಲ್ಲ. ಅವಕ್ಕೆ ಅದ್ರ ಬೆನ್ನಿಂದೇ ಇರ್ತಾವೆ. ಹಾಗೆ ಕನ್ನಡಿಯ ಈ ಪ್ರಕಾಶ ಅಪ್ರಕಾಶ ಭಾಗವು ಕನ್ನಡಿ ಒಂದರಲ್ಲಿ ಹೇಗೆ ಇರುತ್ತದೆಯೋ ಹಾಗೆ ಮನುಷ್ಯನ ಅಂತಃಕರಣದಲ್ಲಿ ಸುಖ ಅದ್ರ ಬೆನ್ನಿಂದೇ ದುಃಖ, ಮಾನ ಅದ್ರ ಬೆನ್ನಿಂದನೇ ಅಪಮಾನ, ಲಾಭ ಅದ್ರ ಬೆನ್ನಿಂದನೇ ಹಾನಿ. ಇವಕ್ಕೆ ದ್ವಂದ್ವ ಅಂತಾರೆ. ಲಾಭ ಆದ್ರೂ ಇರ್ತಾನೆ, ಅಳ್ತಾನೆ, ಭಾಳ ಖುಷಿ ಆಗ್ತಾನೆ. ಖುಷಿ ಹಾಕೊಂಡು ನೀರು ಬರ್ತಾನೆ ನೋಡಿರಿ. ಯಾಕೆ ಅಳಕತ್ತಿ? ಖುಷಿ. ಏನು ದುಃಖ ಆಗಿರೋ ಕಣ್ಣ ನೀರು ಬರ್ತಾವೆ. ಅದಕ್ಕೆ ಇವೆರಡೂ ಕೂಡ ಮೋಹವನ್ನೇ ಮಾಡ್ತವೆ, ತನ್ನನ್ನು ಮರೆಸ್ತಾವೆ. ಅತಿ ಖುಷಿ ಆಯಿತು ಅಂದ್ರೆ ಮರಿತಾನೆ, ನೋಡಿದ್ರಿ, ಮರಿತಾನೆ. ಅತಿ ದುಃಖ ಆಯಿತು ಮರಿತಾನೆ. ಯಾಕೆ? ಮರೆಯುವುದಕ್ಕೇ ಮೋಹ ಅಂತಾರೆ. ಅದರ ಸಲುವಾಗಿ ಅರ್ಜುನ ಇವೆರಡೂ ಕೂಡ ಏನಪ್ಪ, ಇವು ದ್ವಂದ್ವ ದುಃಖ ಮೋಹ. ಯಾಕೆ? ಇಚ್ಛಾ ದ್ವೇಷ ಮೂಲಕವಾಗಿ ಉತ್ಪನ್ನವಾಗಿರ್ತಕ್ಕಂಥ ಈ ಯಾವುದು ಮೋಹವು ಇದು ಸಮಸ್ತ ಪ್ರಪಂಚ ವರ್ಗವನ್ನೇ ಏನಪ್ಪ ಅಂತ ಕೇಳಿದ್ರೆ ಸಂಮೋಹಯತಿ. ಅರ್ಥಾತ್ ಯಾರ್ಯಾರು ಹುಟ್ಟ್ಯಾರ, ಯಾವ್ಯಾವ ಜೀವಿಗಳು ಅದಾವ, ಸರ್ವೇ ಶಬ್ದದ ಸರ್ಗೆ ಅಂದ್ರೆ ಸೃಷ್ಟಿಯಲ್ಲಿ, ಸರ್ಗೆ ಜನ್ಮದಲ್ಲಿ. ಮನುಷ್ಯ ಹುಟ್ಟಿದ್ರೆ ಅಲ್ಲಿ ಸರ್ಗ ಪ್ರಪಂಚರಿ ಆಗಲಿ. ಅಲ್ಲಿ ಏನಪ್ಪ ಅಂತ ಕೇಳಿದ್ರೆ ಇದು ಎಲ್ಲರಿಗೆ ಸಮೂಹವನ್ನು ಮಾಡುತ್ತದೆ. ಸಮೂಹ ಅಂದರೆ ವಿಚಾರಕ್ಕೆ ಪ್ರತಿಬಂಧಕವಾಗಿರುತ್ತದೆ. ಮೋಹ ಅಂದರೆ ವಿಚಾರಕ್ಕೆ ಪ್ರತಿಬಂಧಕ. ಊಹ ಇದು ವಿಚಾರವನ್ನು ಮಾಡಿಬಿಡುವುದಿಲ್ಲ. ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ವಿಚಾರ ಮಾಡೋಣ. ಇದಕ್ಕೆ ಮೋಹ ಅಂತಾರೆ. ಅದಕ್ಕೆ ಅಂತಾರೆ ಈ ಮೋಹ ಮನುಷ್ಯನಿಗಪ್ಪ ಅಂದ್ರೆ ಅದು ಮಾಡಿಬಿಡೋದಿಲ್ಲ. ಕಾರಣ ಏನು? ಇಚ್ಛಾದ್ವೇಷಗಳೇ. ದ್ವೇಷದಲ್ಲಿಯೂ ವಿಚಾರವನ್ನು ಕಳ್ಕೊತಾನೆ, ಕಾಮದ ಇಚ್ಛೆಯಲ್ಲೂ ಕಳ್ಕೊತಾನೆ. ಒಬ್ಬರ ಮೇಲೆ ದ್ವೇಷ ಮಾಡ್ದ ಅಂದ್ರೆ ಏನ್ಯಾಕೆ ಆಗಲ್ಲಕ್ಕೆ, ಒಮ್ಮ ಮೇಲೆ ಪ್ರೀತಿ ಆಯ್ತಂದ್ರೆ ಭಾಮಿ ಅಳೆಯಲ್ಲಿ ವಿತ್ತಪ್ಪ ಹೋಗಲಿ ಮತ್ತೆ ಗಳಿಸದನ್ನು ಗೈವ ಅಂತ ಅಮೃತಕಾರ ಹೇಳದಂಗೆ ಮನುಷ್ಯ ಇಚ್ಛದಲ್ಲಿಯೂ ವಿಚಾರಹೀನಾಗ್ತಾನೆ, ದ್ವೇಷದಲ್ಲಿಯೂ ಕೂಡ ವಿಚಾರಹೀನಾಗ್ತಾನೆ. ಅದಕ್ಕೆ ಮೋಹಿತನಾಗ್ತಾನೆ. ಮೋಹಕ್ಕೆ ಕಾರಣ ಏನು? ಇಚ್ಛಾ ದ್ವೇಷಗಳೇ ಕಾರಣ. ಯಾರು ಇವೆರಡು ಬಿಡ್ತಾರೆ ಅವರು ಜನ್ಮ ಮರಣ ಕಳ್ಕೋತಾರೆ. ಯಾರು ಇವು ಮಾಡ್ತಾರೆ ಸರ್ಗೆ ಯಾಂತಿ ಪರಂತಪ, ಅವರು ಪುನಃ ಹುಟ್ಟು ಸಾವು ಪ್ರಪಂಚದಲ್ಲಿ ಬೀಳ್ತಾರೆ. ಅದಕ್ಕೆ ನೀನು ಹುಟ್ಟು ಸಾವು ದುಃಖ ಕಳ್ಕೋಬೇಕು ಅಂದ್ರೆ ಹುಟ್ಟು ಸಾವು ಕಳ್ಕೋಬೇಕು. ಹುಟ್ಟು ಸಾವು ಕಳ್ಕೋಬೇಕಂದ್ರೆ ಮೋಹ ನಿವೃತ್ತಿ ಆಗಬೇಕು. ಮೋಹ ನಿವೃತ್ತಿ ಆಗ್ಬೇಕಾದ್ರೆ ಇಚ್ಛಾದ್ವೇಷ ಬಿಡಬೇಕು. ಇಚ್ಛಾದ್ವೇಷ ಬಿಟ್ಟು ಮೋಹ ಹೋಗ್ತದೆ. ಮೋಹ ಹೋಯ್ತು ಅಂದ್ರೆ ವಿಚಾರ ಬರ್ತದೆ. ವಿಚಾರ ಬಂತು ಅಂದ್ರೆ ಜ್ಞಾನ ಆಗ್ತದೆ. ಜ್ಞಾನ ಆದರೆ ಜನ್ಮ ಮರಣ ಹೋಗ್ತಾವೆ.
ಅದಕ್ಕೆ ಅವರು ವಿಚಾರವನ್ನು ಮಾಡಲಿಕ್ಕೆ ಏನಪ್ಪ ಅಂದ್ರೆ ಕಾರಣ ರೂಪದಲ್ಲಿ ನೀ ಕಾರಣ ಏನು ಜನ್ಮ ಮರಣ ದುಃಖಕ್ಕೆ ವಿಚಾರ ಮಾಡು ಅಂತ. ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಹೇಳಿದ್ರು ಈ ಈ ಈ ದ್ವಂದ್ವ ಮೋಹವನ್ನು ದ್ವಂದ್ವ ಮೋಹ ಉಳ್ಳವರು ನಿನ್ನ ಭಜನೆ ಮಾಡೋಂಗಿಲ್ಲ. ಯಾರು ಈ ಇಚ್ಛಾದ್ವೇಷ ಇವುಗಳ ಮೋಹವನ್ನು ಯಾರು ತ್ಯಾಗ ಮಾಡ್ತಾರೆ ಅವರು ಮೋಹ ನಿವೃತ್ತಿ ಆಗ್ತದೆ. ನಿವೃತ್ತಿ ಆದವರೇನಪ್ಪ ಅಂತ ಕೇಳಿದರೆ ಅವರೇ ಪರಮಾತ್ಮನ ಭಜನೆಯನ್ನು ಮಾಡ್ತಾರೆ. ಇಚ್ಛಾದ್ವೇಷಗಳು ಮನುಷ್ಯನಿಗೆ ಪಾಪವನ್ನು ಉತ್ಪನ್ನ ಮಾಡ್ತವೆ. ಇಚ್ಛಾಕೂ ಪಾಪ ಮಾಡಬೇಕೆ. ರೊಕ್ಕದ ಇಚ್ಛೆ ಆಯಿತು ಅಂದರೆ ಏನು ನಂಬರ್ದು ಮಾಡಬೇಕಲ್ಲ. ಪಾಪ ಮಾಡಿದ್ರೆ ರೊಕ್ಕ ಬರೋಂಗಿಲ್ಲ. ಅದು ಸಿಗಲಿಲ್ಲ ಅಂದರೆ ದ್ವೇಷ ಮಾಡ್ತಾನೆ, ಅದಕ್ಕೂ ಪಾಪ ಬರ್ತದೆ. ಆದ್ದರಿಂದ ಈ ಮೋಹ ನಿವೃತ್ತಿ ಆಗಲಾರದೆ ಪರಮಾತ್ಮ ಸಿಗಂಗಿಲ್ಲ. ಇಚ್ಛಾದ್ವೇಷಗಳು ಹೋಗಲಾರದೆ ಮೋಹ ನಿವೃತ್ತಿ ಆಗೋದಿಲ್ಲ. ಅದಕ್ಕೆ ಏನಂದ್ರಪ್ಪ ಅಂತ ಕೇಳಿದರೆ ಇವೆರಡೂ ತ್ಯಾಗ ಮಾಡಲಿಕ್ಕೆ ಬಿಡಲಿಕ್ಕೆ ಪ್ರಯತ್ನ ಮಾಡು. ಯಾರ್ದು ಇಚ್ಛಾದ್ವೇಷ ಹೋಗ್ತದೆ ಅವ್ರದ್ದು ಮೋಹ ಹೋಗ್ತದೆ. ಯಾರ್ದು ಮೋಹ ಹೋಗ್ತದೆ ಅವರು ಪರಮಾತ್ಮನ ಪ್ರಾಪ್ತಿ ಮಾಡ್ಕೋತಾರೆ. ಇದು ಲಾಸ್ಟ್ ಶ್ಲೋಕ. ಕಿಂ ಪುನಃ ಅನೇನ ದ್ವಂದ್ವ ಮೋಹೇನ ನಿರ್ಮುಕ್ತ ಸಂತಹ, ಯಾರು ಈ ದ್ವಂದ್ವ ಮೋಹ ನಿರ್ಮುಕ್ತರಾಗಿರ್ತಕ್ಕಂಥವರು ತ್ವಾಂ ವಿದಿತ್ವ ನಿನ್ನನ್ನು ತಿಳಿದು ಅಂದರೆ ಯಥಾಶಾಸ್ತ್ರಂ ಆತ್ಮಭಾವೇನ ಭಜಂತೆ. ಅವರು ನಿನ್ನನ್ನು ತಿಳಿದು ಅಂದ್ರೇನು, ನಾನೇ ನೀ ಅಂತ ತಿಳಿದು ಅಥವಾ ನೀನೇ ನಾ ಅಂತ ತಿಳಿದು ಏಕಾತ್ಮಭಾವದಿಂದ ಭಜನೆ ಮಾಡ್ತಾರೆ. ಅದಕ್ಕೆ ಅಂಥವ್ರಿಗೆ ಏನಪ್ಪ ಅಂದ್ರೆ ನಾನು ಗೊತ್ತಾಕಿದೆ. ಅದೇ ಹೇಳಿದ್ರು, ಏಷಾಂತು ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವರ್ತಃ. ಮತ್ತು ಏನು ಈ ಮೋಹ ಯಾಕೆ ಬಿಡಂಗಿಲ್ರಿ? ಅಂಗಿ ಕಳೆದು ಒಗಿಬೇಕು. ಏನಾದರೂ ಒಗಿತೀರಿ ಇಲ್ಲ? ಒಗಿತೀರಿ ಇಲ್ಲಿ ಅದು ಅಂದ್ರೆ ಮಾಡ್ತೀವಿ, ತೆಗೆದು ಒಗಿಬೇಕು. ಏನು ದೊಡ್ಡ ಮಾತು? ಹೌದ್ರಿ, ಅದು ನನಗೆ ಮೈಯಾಗ ಏನಾಗಿ ಗೊತ್ತರೇ ಆಗ್ಬೇಕಲ್ಲ. ಆಗಲಿಲ್ಲ ಅಂದ್ರೆ ತಲೆಯಾಗ ಹಾಗೆ ಒಂದು ಗೊತ್ತ ಹಿಂಗೆ ಕರ್ಕೋತಾರೆ, ಹಂಗೆ ತಿರುಗಾಡ್ತಾನೆ. ಏನು ಮಾಡ್ತೀರಿ? ಅದಕ್ಕೆ ಅಂತಾರೆ ಅವರು ಎಲ್ಲರಿಗೂ ಗೊತ್ತಾಗಿಲ್ಲ ಅದು. ನನಗೆ ಆವೃತ ಮಾಡ್ಯದ ಮೋಹ ಅದೇ ಗೊತ್ತಾಗಿಲ್ಲ, ಹೆಂಗೆ ಮಾಡಬೇಕು? ಕೇಳ್ದವ, ಯಾಕೆ ಗೊತ್ತಾಗಿಲ್ಲ ರೀ? ನಿಮ್ಮ ಹೇಗೆ ಅದು ನಿಮ್ಗೆ ಗೊತ್ತಾಗಿಲ್ಲ, ನಿಮ್ಗೆ ಗೊತ್ತಾಗಿಲ್ಲ. ಅರೇ ಗೊತ್ತಾಗಿಲ್ಲಪ್ಪ. ಯಾಕೆ? ಚರ್ಮನೇ ಅಡ್ಡ ದಪ್ಪದ. ಒಬ್ಬೊಬ್ಬರು ಮಂದಿ ಬಿಸಿಲನ್ನು ಗೊತ್ತಾಗಿಲ್ಲ ನೋಡಿರಿ. ಕಾಲಿಗೆ ಅವರಿಗೆ ಸಣ್ಣಪಣ್ಣ ಮುರಿದು ಹಿಂಗೆ ಹಂಗೆ ಒಂದು ವರ್ಷ ಹೇಳ್ತಾನೆ ಅವನು. ಅವು ಕಾಲು ಇಷ್ಟು ದಪ್ಪದವ, ಚರ್ಮ ಇಷ್ಟು ದಪ್ಪದ, ಬುದ್ಧಿ ಇಷ್ಟು ದಪ್ಪದ. ಎಷ್ಟು ಹೇಳಿದ್ರು ಏನಾದರೂ ಏನಾಗ್ಯದ ಅಂತ ನಾವು ಏನಾಗ್ಯದ ಅಂತ ಹಂಗೆ ಇಷ್ಟು ದುಃಖ ಹಾಕದೆ ಅಂತೀರಿ. ಮೋಹ ಆಗ್ಯದ ಮತ್ತು ಯಾಕೆ ಬಿಡಂಗಿಲ್ಲ ರೀ? ತಮ್ಮ ದಪ್ಪದ ಚರ್ಮ ಏನಾಗ್ಯದ? ಪಾಪದೋ ಯಪ್ಪ. ಅದಕ್ಕೆ ಹೇಳಿದ್ರು, ಏಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಃ. ರಾಮ್ 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 ಮನೆಗೆ ರೊಕ್ಕ ಹತ್ತದ ಅನ್ನ ಏನು ಅನ್ನ ರಾಮ ನಾಮ ಜಪನ ಪರಾಯ ಮಾರ್ಪನ. ಹೆಂಗೆ ಒಲ್ಲಂತಾನ ಅನ್ನಕ್ಕೆ ಒಲ್ಲಂತಾನ. ಯಾಕೆ? ಚಲೋ ಇತ್ತಪ್ಪ ಅಂತ ನೋಡ್ರಿ. ಸಮಸ್ತ ಮೃಷ್ಟಾನ ತಂದು ಇಟ್ಟೀರಿ, ತಿನ್ರಿ ಅಲ್ಲ. ಶುಗರ್ ರೀ, ಶುಗರ್ ಏನು ಮಾಡ್ಬೇಕ್ರಿ? ಏನಾಗಿ ಒಲ್ಲಂತಾನ. ಹಾಗೆ ಮನುಷ್ಯರಿಗೆ ಇಷ್ಟೆಲ್ಲ ಬಿಚ್ಚಿ ಹೇಳಕತ್ತೀರಿ. ಆತ್ಮ ಲಾಭಾತ್ ಪರಂ ಲಾಭೋ ನ ವಿದ್ಯತೆ. ಆತ್ಮ ಮತ್ತು ಯಾಕೆ? ಶುಗರ್ ಅದ ರೀ, ಶುಗರ್ ಅದ.
ಹೌದು, ನಮಗೂ ಗೊತ್ತದ ಭಾಳ ರುಚಿ ಅದ ಹೋಳಿಗೆ, ಬಾಸುಂದಿ ಎಲ್ಲ ನಮ್ಗೆ ಗೊತ್ತಿದೆ. ಖರೆ ಶುಗರ್ ಅದ, ಏನು ಮಾಡಬೇಕು? ಹಂಗೆ ನೀವು ದ್ವಂದ್ವ ಮೋಹ ಏನೂ ಇಲ್ಲ, ಎಲ್ಲ ಪರಮಾತ್ಮ ಅಂತ ಹೇಳ್ತೀರಿ ಖರೆ, ಪರಂತು ಅವ್ರಿಗೆ ರುಚಿಕರ ಆಗೋದಿಲ್ಲ. ಯೇಷಾಂ ತ್ವಂತಗತಂ ಪ್ರಾಪಂ, ಯಾರ ಪಾಪದ ಅಂತಾಗಿಲ್ಲ. ಯೇಷಾಂತು ಅಂತಗತಂ ಪ್ರಾಪಂ ಜನಾನಾಂ, ಹಂಗೆ ಯಾರ ಪಾಪ ಹೋಗಿಲ್ಲ ಅವರು ಇದು ಶಮಿ ಹತ್ತಂಗಿಲ್ಲ. ಶುಗರ್ ಇದ್ದವ್ರು ಶಮಿ ಹತ್ತಂಗಿಲ್ಲ. ಮತ್ತು ಹೆಂಗೆ ಮಾಡ್ಬೇಕ್ರಿ? ಅದಕ್ಕೆ ಪುಣ್ಯಕರ್ಮಣ, ಪಾಪ ಹೋಗಿರಬೇಕು, ಪುಣ್ಯ ಮಾಡೋರು ಇರಬೇಕು. ನೋಡಿ ಹೆಂಗೆ ಪುಣ್ಯಕರ್ಮಣ ಯೇಷಾಂ, ಪುಣ್ಯಕರ್ಮ ಮಾಡ್ಯಾರ, ಯಾರ್ದು ಪಾಪಂ ಅಂತ ಗತಂ, ಯಾರು ಹೋಗ್ಯಾರ ಅವರೇ ದ್ವಂದ್ವ ಹೋಗ್ತಾವ್ರಿ. ಇಚ್ಛಾ ಬೇಷ ಇರಂಗಿಲ್ಲ. ಸರ್ವಂ ಕಲಿದಂ ಬ್ರಹ್ಮ. ಆರೊಡನೆ ಮಿತ್ರತ್ವ, ಆರೊಡನೆ ವೈರತ್ವ, ಆರಣ್ಯವೇನೆಗೆ ನಿಜಗೊಂಡು ಬರೋದಿಲ್ಲ. ಯಾರು ಗೆಳೆಯರು, ಯಾರು ದ್ವೇಷ, ಎಲ್ಲ ನಾನೇ. ನನ್ನ ಕೈ ಮೇಲೆ, ನನ್ನ ಕಾಲ ಮೇಲೆ, ನನ್ನ ಇಂದ್ರಿಯ ಮೇಲೆ ನಾ ಹೆಂಗೆ ರಾಗದ್ವೇಷ ಮಾಡೋಂಗಿಲ್ಲ. ಕರ್ಣ ಇರಲಿ, ಕಿವಿ ಇರಲಿ, ಇರಲೇ ಅಂತೇವಲ್ಲ, ಹೆಂಗೆ ಪ್ರೀತಿ ಮಾಡ್ತೀವಿ. ಈ ಜಗತ್ತೆಲ್ಲವೂ ನಾನೇ ಇದ್ದೀನಿ, ದ್ವೇಷ ಯಾರ ಮೇಲೆ ಮಾಡಲಿ? ಯಾರ ಮೇಲೆ ಮಾಡೋದು ದ್ವೇಷ? ಈ ಬುದ್ಧಿ ಯಾರಿಗೆ ಬರ್ತದೆ? ಪುಣ್ಯಕರ್ಮಣ. ಪುಣ್ಯಕರ್ಮ ಮಾಡಿರ್ತಕ್ಕಂಥವ್ರು ಯಾರು ಪಾಪ ಕಳ್ಕೊಂಡಾರ, ಯಾರು ಪುಣ್ಯ ಮಾಡ್ಯಾರ, ಅಥವಾ ಯಾರು ಪುಣ್ಯ ಮಾಡಿ ಪಾಪ ಕಳ್ಕೊಂಡಾರ. ಹೌದಾ? ಪಾಪ ಕಳ್ಕೊಂಡ. ಪಾಪ ಯಾಕಾಗ್ಯದ್ರಿ? ಅರಿವು ಹೊಲಸು ಹಾಕವಂದ್ರೆ ಏನು ಹೇಳ್ಬೇಕು ರೀ? ಅರಿವು ಹೊಲಸು ಹಾಕವಂದ್ರೆ ಏನು ಹೇಳ್ಬೇಕು? ಸ್ವಭಾವ ಹೊಲಸು ಆಗ್ತಾವೆ. ಸಾಬೂನು ಹಚ್ಚೋರು ಸ್ವಚ್ಛ ಹಾಕವು. ಹಾಗೆ ಮನುಷ್ಯ ಪಾಪ ಅದೇನು ಸ್ವಾಭಾವಿಕ ಅದ. ನಾವು ಬೇಡಂದ್ರೂ ನೋಡಬಾರ್ದು ನೋಡ್ತೀವಿ, ಕೇಳಬಾರ್ದು ಕೇಳ್ತಾವೆ, ಹಾಗಾಗ್ತಾವ, ಪಾಪ ಹಾಕವು. ಅದಕ್ಕೆ ಅವು ಹೋಗ್ಬೇಕಾರೆ ಹಂಗೆ ಪುಣ್ಯಕರ್ಮಣ, ಯಾರು ಪುಣ್ಯವನ್ನು ಮಾಡಿ ಅವರು ಪಾಪವನ್ನು ಕಳ್ಕೋತಾರೆ ಅವರಿಗೆ ಬೇಕಾದಲ್ಲಿ ಇಚ್ಛಾದ್ವೇಷ ಆಗಂಗಿಲ್ಲ. ಅವರಿಗೆ ಯಾಕೆ ಆಗಂಗಿಲ್ಲ? ಜಗವೇಂದ್ರಡಂ ತಾನೇ ಅದನ್ನು. ಸರ್ವಂ ಕಲ್ವಿದಂ ಬ್ರಹ್ಮನ, ಎಲ್ಲವೂ ಪರಮಾತ್ಮನ ದೃಷ್ಟಿ ಅದ. ಹೌದಾ? ನಾಮದೇವ ನಾಯಿ ಬೆನ್ನು ಹತ್ತದ, ಎಲ್ಲವೂ ಪರಮಾತ್ಮನ ದೃಷ್ಟಿ ಅದ ಅಲ್ಲ, ನನ್ನ ದೃಷ್ಟಿ ಅದ. ಅದಕ್ಕೆ ಹೇಳ್ತಾರೆ ಅವ್ರು, ಅಂಥವ್ರಿಗೆ ಏನಾಗ್ತದ? ಯಾವುದೇ ಇಚ್ಛಾ ಇಲ್ಲ, ಯಾವುದೇ ದ್ವೇಷ ಇಲ್ಲ. ಇಚ್ಛಾ ದ್ವೇಷ ಇಲ್ಲ, ಮೋಹ ಇಲ್ಲ. ಮೋಹ ಇಲ್ಲ ಅಂದ್ರೆ ಅವ್ರು ಆರಾಮ್ ಭಜನೆ ಮಾಡ್ತಾರೆ. ಭಜಂತೆ ಮಾಂ ದೃಢವ್ರತ. ಯಾರು ಸದಾ ಏನಪ್ಪ ಅಂದ್ರೆ ಸರ್ವತ್ರ ಪರಮಾತ್ಮನ ನೋಡ್ತಾರೆ, ಇಚ್ಛಾ ಇಲ್ಲ, ದ್ವೇಷ ಇಲ್ಲ, ಪಾಪ ಕಳ್ಕೊಂಡಾರ, ಪುಣ್ಯ ಮಾಡಿ ಅಂಥವ್ರೇ ನಾನು ಭಜನೆ ಮಾಡ್ತಾರೆ. ಯಾರಿಗೆ ಯಾರು ಹೋಗಿಲ್ಲ ಅವನೇ ಭಜಿ ತಿಂತಾನೆ, ಖೀರು ಕುಡಿತಾನೆ. ಬಿ ಪಿ ಇದ್ದವ ಭಜಿ ತಿನ್ನಂಗಿಲ್ಲ, ಶುಗರ್ ಇದ್ದವ ಸಕ್ಕರೆ ದುದಿಕೆರು ಬಿಡಂಗಿಲ್ಲ. ಯಾರಿಗೆ ಯಾವೂ ಇಲ್ಲ, ಬಿ ಪಿನೂ ಇಲ್ಲ, ಶುಗರೇ ಇಲ್ಲ, ಪುಟ್ಕೋಳೇನೋ ಹೊಡಿತಾನೆ, ಭಜಿನೂ ಹೊಡಿತಾನೆ, ಈ ಕಡೆ ಏನಪ್ಪ ಅಂತ ಕೇಳಿ ಖೀರನೂ ನುಂಗ್ತಾನೆ. ಹಂಗೆ ಯಾವನಿಗೆ ಪಾಪದೋಷ, ಮಲದೋಷ, ವಿಕ್ಷೇಪ ದೋಷ ಇವು ಯಾವ ಇಲ್ಲಲ್ಲ ಅಂಥ ಮನುಷ್ಯ ಏನಪ್ಪ ಅದಕ್ಕೆ ನಾನು ಭಜನೆ ಮಾಡ್ತಾನಪ್ಪ. ಉಳ್ಕಿದವ್ರಿಗೆ ಯಾರಿಗೆ ಇಚ್ಛಾನೂ ಇಲ್ಲ, ಯಾರಿಗೆ ದ್ವೇಷನೂ ಇಲ್ಲ, ಅವ ನನ್ನ ಭಜನೆ ಮಾಡ್ತಾನೆ. ಇಚ್ಛಾ ಇದ್ದವ ಯಾವ್ದಾರ ಇಚ್ಛಾ ಅದ ಅದ್ರ ಭಜನೆ ಮಾಡ್ತಾನೆ, ದ್ವೇಷದ ಯಾವ್ದಾರ ದ್ವೇಷ ಅದ್ರ ಭಜನೆ ಮಾಡ್ತಾನೆ. ನಾನು ಭಜನೆ ಮಾಡೋಂಗಿಲ್ಲ ಅವರು. ಅದಕ್ಕೆ ಇಚ್ಛಾ ದ್ವೇಷ ಇಲ್ಲದಂಥವರು ಯಾರು ಪುಣ್ಯಕರ್ಮಗಳನ್ನೇ ಸದಾ ಮಾಡ್ತಾರೆ ಅಂಥವರು ದ್ವಂದ್ವ ಮೋಹದಿಂದ ನಿವೃತ್ತ ಆಗ್ತಾರೆ. ಇಚ್ಛಿಸುವುದು, ದ್ವೇಷಿಸುವುದು ಇದೇ ದ್ವಂದ್ವ. ಇವೆರಡರಿಂದ ಯಾರು ಮುಕ್ತರಾಗ್ತಾರೆ ಅವರು ದೃಢವೃತಾಹ ಅಂದರೆ ನಿಶ್ಚಯವಾಗಿ ನಿಯಮದಿಂದ ಅವರು ನನ್ನನ್ನು ಭಜಿಸುತ್ತಾರೆ. ಇದರ ಅರ್ಥ ಏನಾಯಿತು? ಪುಣ್ಯ ಮಾಡಲಾರ್ದವರು, ಇಚ್ಛಾ ಇದ್ದವರು, ದ್ವೇಷ ಇದ್ದವರು ನಾನು ಭಜನೆ ಮಾಡಿ ಉಲ್ಟಾ ಅರ್ಥ. ಯಾರು ಪುಣ್ಯ ಇಲ್ಲ ಪಾಪ ಮಾಡ್ತಾರೆ, ಯಾರು ಇಚ್ಛಾ ಮಾಡ್ತಾರೆ, ಯಾರು ದ್ವೇಷ ಮಾಡ್ತಾರೆ
ಅವ್ರು ನನ್ನ ಭಜನೆ ಮಾಡೋಂಗಿಲ್ಲ. ಯಾರು ಇಚ್ಛಾದೇಶ ರಹಿತರಾಗಿದ್ದಾರೆ, ಯಾರು ಪುಣ್ಯ ಮಾಡ್ಯಾರ ಏನಪ್ಪ, ಯಾರು ದ್ವಂದ್ವ ಮೋಹ ಇಲ್ಲ, ಅವರು ನನ್ನನ್ನು ದೃಢವಾಗಿ ನಿಯಮದಿಂದ ನನ್ನನ್ನು ಅವರು ಭಜನೆ ಮಾಡ್ತಾರೆ. ಅಂಥವ್ರಿಗೆ ನಾನು ಪ್ರಾಪ್ತ ಆಗ್ತೀನಿ ಅರ್ಜುನ. ಎಲ್ಲರೂ ಯಾಕೆ ಮಾಡೋಂಗಿಲ್ಲ ಅಂದ್ರೆ ಇಚ್ಛಾ ಅದ ಅವ್ರಂತ ಯಾಕೆ, ಎದ್ರ ಬಗ್ಗೆ ದ್ವೇಷ ಅದ, ಎದ್ರ ಬಗ್ಗೆ ಇಚ್ಛಾ ಅದ ಅವ್ರಂತ ಯಾಕೆ, ಅವರಿಗೆ ಮೋಹ ಅದ. ಅದು ಅವ್ರು ನಾನು ಭಜನೆ ಹೆಂಗೆ ಮಾಡ್ತಾರೆ? ಅದರ ನೇಮರೇ ಇಲ್ಲೇ ಇಲ್ಲ, ಅವ್ರ ದೃಢವ್ರತಾನೇ ಇಲ್ಲ. ಅವರು ಅದೃಢ ವ್ರತ ಹಿಡಿದು ತಡ ಇಲ್ಲ, ಬಿಡೋದು ತಡ ಇಲ್ಲ. ಅದಲ್ಲ, ಇಂಥವ್ರಿಗೆ ನಾನು ಸಿಗೋದಿಲ್ಲ ಅರ್ಜುನ ಅಂತ ಪರಮಾತ್ಮ ಹೇಳ್ತಾನವ. ಅದಕ್ಕೆ ಮತ್ತು ಹಿಂಗೆ ನೀನು ಭಜನೆ ಮಾಡಿದ್ರೆ ಏನು ಸಿಗ್ತದೆ? ಶಾಸ್ತ್ರ ಮುಂದೆ ಹೇಳ್ತಾವೆ. ಮತ್ತು ಎಲ್ಲಕ್ಕಿಂತ ಮುಖ್ಯ ಮನುಷ್ಯನಿಗೆ ಏನು ಬೇಕಾದ್ರೆ ಮರಣವಲ್ಲಾಗ್ಯದ ನೋಡಿ. ಅದ ಮರಣವಲ್ಲಾಗ್ಯದ. ಮರಣವಲ್ಲ ಅಂದ್ರೆ ಹುಟ್ಟಕ್ಕಲ್ಲ ಅನ್ಬೇಕು. ಮನೆ ಬೀಳಬಾರ್ದು ಅಂದ್ರೆ ಕಟ್ಟೇಬಾರ್ದು. ಹೌದು, ಕಟ್ಟಲೆ ಅಂದ್ರೆ ಬೀಳ್ತಾನೆ ಮನುಷ್ಯ, ಕಟ್ಟಿ ಬೀಳೋ ಪ್ರಶ್ನೆ ಏನಿಲ್ಲ. ಕಟ್ಟಿ ಮನೆ ಬೀಳಬಾರ್ದು, ಹುಟ್ಟಿ ಸಾಯಬಾರ್ದು. ಇದು ಸಾಧ್ಯ ಇಲ್ಲದ ಮಾತದ, ಪ್ರಕೃತಿ ವಿರುದ್ಧ ಅದ. ಅದಕ್ಕೆ ಅಂತಾರಪ್ಪ, ಮನುಷ್ಯನಿಗೆ ಹುಟ್ಟ್ಯಾನಂದ ಮೇಲೆ ಸಾಯ್ಬೇಕಾದ್ರೆ ಜಡ್ರ ಬರಬೇಕು. ಅರ್ಜುನ ನನ್ನ ಜರ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ. ಜನ ನನ್ನ ಭಜನೆ ಯಾಕೆ ಮಾಡ್ತಾರೆ ಅಂತ ಕೇಳಿದರೆ ಅವರಿಗೆ ದುಃಖ ಬರಬಾರ್ದು, ರೋಗ ಬರಬಾರ್ದು, ಜಡ್ ಬರಬಾರ್ದು, ಮರಣ ಬರಬಾರ್ದು. ಹೌದಾ? ದೇವರ ನಮಗೆ ಹ್ಯಾಂಗಿದೆ ಹಿಂಗೆ ಒಯ್ಯಪ್ಪ, ಹಿಂಗೆ ಒಯ್ ನಾನು ಜೀವಂತ ಒಯ್ಬೇಕೇನು? ನಮಗೇನು ಬರಲ್ಲ. ಹ್ಯಾಂಗೆ ಈಗ ಇದ್ದೀನಿ ಸಾಹುಕಾರಿಕೆಯಾಗಿ, ವಯಸ್ಸಿನಾಗಿ, ರೋಗಿಲ್ಲ, ಹಿಂಗೆ ರೋಗ ಇಲ್ದಂಗೆ ಹಿಂಗೆ ಒಯ್ಯಪ್ಪ ನಮ್ಗೆ ಕೇಳ್ತಾರೆ. ಹ್ಯಾಂಗಿದ್ದಂಗೆ ಒಯ್ಯಪ್ಪ ಪರಮಾತ್ಮನಿಗೆ ಅಂತಾರಲ್ಲ. ಅದಕ್ಕೆ ಮನುಷ್ಯ ಭಜನೆ ಯಾಕೆ ಮಾಡ್ತಾರೆ? ಇದಕ್ಕೆ ಜರ ಮರಣ ದುಃಖ ದೋಷ ಇವೆಲ್ಲವೂ ಏನಪ್ಪ ಅಂದ್ರೆ ಪರಮಾತ್ಮನ ಚಿಂತನೆಗೆ ಭಕ್ತಿಗೆ ಏನಪ್ಪ ಅಂದ್ರೆ ಕಾರಣ ಆಗ್ಯಾವ. ಡಾಕ್ಟರ್ ದರ್ಶನಕ್ಕೆ ಹೆಂಗೆ ರೋಗಕ್ಕೆ ಕಾರಣ, ಡಾಕ್ಟರ್ ದರ್ಶನಕ್ಕೆ ರೋಗ ಹೆಂಗೆ ಕಾರಣ, ಹಾಗೇನಪ್ಪ ಅಂತ ಕೇಳಿದರೆ ಅವರು ಜನ್ಮ ಮರಣ ದುಃಖಕ್ಕಾಗಿ ನಾನು ಭಜನೆ ಮಾಡ್ತಾರೆ. ನಾ ಏನು ಮಾಡ್ತೀನಿ? ಆರೋಗ್ಯ ಮಾಡ್ತೀನಿ. ಆರೋಗ್ಯ ಅಂದ್ರೆ ಏನು? ಜನ್ಮ ಮರಣ ಇಲ್ಲ, ಅದೇ ಆರೋಗ್ಯ. ಜನ್ಮ ಮರಣ ಹೋಯ್ತು ಅಂದ್ರೆ ಆರೋಗ್ಯ ಆಗ್ತದೆ. ಹಾಗೆ ನನ್ನ ನಂಬಿದವರ ಜನ್ಮ ಮರಣವನ್ನು ನಾನು ನಿವೃತ್ತಿ ಮಾಡುತ್ತೇನೆ. ಆದರೆ ನನ್ನ ಭಜನೆ ಯಾಕೆ ಮಾಡ್ತಾರೆ? ಅದಕ್ಕೆ ಮಾಡ್ತಾರೆ ಅವರು. ಜನ್ಮ ಮರಣ ದುಃಖ ಹೋಲಿ ಅಂತ ಏನು ಮಾಡ್ತಾರಲ್ಲ, ಎದಕ್ಕರೆ ಮಾಡಲಿ ನಾನು ಅಂತ್ಯಕ್ಕೆ ಮಾಡಿದ್ರು ಅಂದ್ರೆ ನಾನು ಅವ್ರದ್ದೆಲ್ಲ ಬರೋಬ್ಬರಿ ಮಾಡ್ತೀನಿ ಅಂತ ಪರಮಾತ್ಮ ಆಶ್ವಾಸನೆ ಕೊಡ್ತಾನೆ ರೀ. ಅವರಿಗೆ ಹೇಳ್ತಾನೆ, ನೀವು ಚಿಂತೆ ಮಾಡಬೇಡ್ರಿ, ಎದಕ್ಕರೆ ನಾನು ಭಜನೆ ಮಾಡಿ, ಜನ್ಮಕ್ಕರೆ ಮರಣಕ್ಕರೆ ದುಃಖಕ್ಕರೆ ಮೋಹಕ್ಕರೆ ಎದಕ್ಕರೆ ಮಾಡಿರಿ, ಹೆಂಗಾರೆ ಮಾಡಿರಿ, ಮಾಡಿದ್ರಿ ಅಂದ್ರೆ ನಾನು ದುಃಖ ಕಳಿತೇನೆ. ನಂಬೇರೆ ಗಂಗಾದಾಗ ಮುಳುಗ್ರಿ, ನಂಬಲಾರ್ದಲ್ಲಿ ಮುಳುಗ್ರಿ, ನಿಮಗೆ ಹೆಂಗೆ ಪಾಪ ಕಳೀತದ. ಹಾಗೆ ಪರಮಾತ್ಮನ ಭಕ್ತಿ ಜ್ಞಾನಗಳು ಅವು ನನ್ನ ಕಳಿತವ. ನನ್ನ ಮಾಡು, ನಂಬಿದವ್ರಿಗೆ ಮತ್ತಿಟ್ಟು ಚಲೋ. ಹೌದಲ್ರಿ? ಸಂಬದವು ಅದಕ್ಕೆ ಅಂಥ ಭಕ್ತಿಯನ್ನು ಮಾಡು ಅಂತ ಹೇಳ್ಯಾರ. ಮುಂದಿನ ಶ್ಲೋಕ ಜರ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ, ಅದು ಮತ್ತು ನಾಳೆಗೆ ಹೇಳೋಣ.